ನಾನು ವಾಣಿಶ್ರೀ ಮಾತಾಡ್ತಾ ಇದ್ದೀನಿ. ನಾನು ಫಸ್ಟ್ ಶಾಟ್ ಇದ್ದಿದ್ದು ಕ್ಯಾಮ್ರಾನ ನೋಡಿ ಥ್ಯಾಂಕ್ಸ್ ಅಂತ ಹೇಳೋದು. ಆ್ಯಂಡ್ ಐ ಹ್ಯಾವ್ ಮೈ ಪ್ರಿನ್ಸಿಪಲ್ಸ್, ಐ ಹ್ಯಾವ್ ಮೈ ಓನ್ ಎಥಿಕ್ಸ್. ಇದು ಮಾಡ್ತೀನಿ, ಇದು ಮಾಡಲ್ಲ ಅಂತ ಒಂದು ಗೆರೆ ಹಾಕೊಂಡ್ಬಿಟ್ಟಿದ್ದೀನಿ. ಯಾವ ಫೀಲ್ಡ್ ಆದರೂ ಅನ್ಸೆಕ್ಯೂರೇ ಹೆಣ್ಮಕ್ಳಿಗೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಯು ಆರ್. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆದ ತಕ್ಷಣ ತಲೆನೇ ನಿಲ್ತಾ ಇಲ್ಲ. ದೇ ಥಿಂಕ್ ದೇ ಆರ್ ಗ್ರೇಟ್. ನಿಮ್ಮ ಟ್ಯಾಲೆಂಟ್ ಇದ್ರೆ ಮಾತ್ರ ಸರ್ವೈವ್ ಆಗ್ತೀರಾ, ಇಲ್ಲ ಅಂದ್ರೆ ಪೆರಿಶ್ ಆಗ್ತೀರಾ ಅಷ್ಟೇ. ಸುಮ್ಮನೆ ಎಲ್ಲೋ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದು ಅಥವಾ ಗಾಸಿಪ್ ಮಾಡೋ ಬದಲು ನಿಮ್ಮ ಸೀನಿಯರ್ಸು ಆ್ಯಕ್ಟ್ ಮಾಡುವಾಗ ಬಂದು ಅವ್ರ ಮುಂದೆ ಕೂತ್ಕೊಂಡು ಅವ್ರ ಹತ್ರ ಕಲಿಯುವಂಥದ್ದು ಬೇಕಾದಷ್ಟಿರುತ್ತೆ. ಎವ್ರಿ ಡೇ ಇಸ್ ಲರ್ನಿಂಗ್. ಸೊ ನೀವು ಈ ಚಿತ್ರರಂಗದಲ್ಲಿ ಮುಂದೆ ಬರಬೇಕು, ಬೆಳಿಬೇಕು ಅಂದರೆ ದಯವಿಟ್ಟು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಸೀರಿಯಲ್ ಮುಗಿದ ತಕ್ಷಣ ಹೋಗ್ತಾ ಇರುತ್ತೆ. ಗೀತನ ಪ್ರಾಸ್ಟಿಟ್ಯೂಷನ್ಗೆ ತಳ್ಳಿದ್ದೇ ತೂಗ್ದೀಪ ಶ್ರೀನಿವಾಸ್ ಸರ್. ನಾನು ನಿಜವಾಗ್ಲೂ ನೇಣ ಹಾಕೊಂಡಿದ್ದೆ, ನನ್ನ ಕೆಳಗಡೆ ಇಳಿಸಿ ಕಾಲು ಕೈ ಉಜ್ಜುವಾಗ ರಿವೈವ್ ಆಯ್ತು. ಐ ಕುಡ್ ಫೀಲ್ ದಟ್ ಐ ಕಮ್ ಬ್ಯಾಕ್ ಅಂತ. ಅಲ್ಲಿಗೊಬ್ರು ಲೇಡಿ ಬಂದ್ಬಿಟ್ಟು ನಿಮ್ಮ ಮಧ್ಯಾಹ್ನ 1 ಗಂಟೆಗೆ ಏನಾದ್ರು ಸಿಗಬೇಕಾಗಿತ್ತು, ನಿಮ್ಮ ಕಪಾಳಕ್ಕೆ ಬಾರಿಸ್ತಿದ್ದೆ ಅಂತ. ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್ ಒಂದು 24 ದಿನ ಕೆಲಸ ಮಾಡಿದ್ದೆ, ಪೇಮೆಂಟೇ ಕೊಟ್ಟಿರಲಿಲ್ಲ. ನಾನು ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಮೋಸಗಳಾಗಿದೆ. ಇಷ್ಟು ಚೆಕ್ ಇದೆ ನನ್ನ ಹತ್ರ, ಬೌನ್ಸ್ ಆಗಿರುವಂಥ ಚೆಕ್ಗಳು. ಕೇಳಕ್ಕೆ ಹೋದ್ರೆ ಏನಮ್ಮ ಪೇಮೆಂಟ್ ಕೇಳ್ತೀಯಮ್ಮ, ಇಂಡಸ್ಟ್ರಿಯಲ್ಲಿ ಇಲ್ವಾ ಅಂತ ಕೇಳಿದವರು ಇದ್ದಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಇನ್ನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್, ನೀವು ಪೇಮೆಂಟ್ ಕೊಡದೇ ಇದ್ದೀನಿ. ಹಲೋ, ಹಾಯ್, ನಮಸ್ತೆ. ನಾನು ವಾಣಿಶ್ರೀ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಏನು ಗೊತ್ತಾ? ನನ್ನ ಜೀವನದ ಸಿಹಿ, ಕಹಿ ಹಾಗೂ ಕುತೂಹಲಕಾರಿ ಘಟನೆಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ. ಬಹಳಷ್ಟು ಜನ ನನ್ನನ್ನು ಸೀರಿಯಲಲ್ಲಿ, ಚಿತ್ರಗಳಲ್ಲಿ ನೋಡಿರ್ಬೋದು. ಆದರೆ ನನ್ನ ಜೀವನದ ಪ್ರಾರಂಭ ಅಂದರೆ ಈ ಫಿಲ್ಮ್ ಇಂಡಸ್ಟ್ರಿಗೆ ನಾನು ಹೇಗೆ ಎಂಟ್ರಾದೆ, ಅಲ್ಲಿ ಅನುಭವಿಸಿರುವಂಥ ಸಿಹಿ ಘಟನೆ ಇರ್ಬೋದು, ಕಹಿ ಘಟನೆ ಆಗಿರ್ಬೋದು, ಅಥವಾ ಆಶ್ಚರ್ಯಕರವಾದ ಘಟನೆಗಳಾಗಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಕಂಬೈನ್ಸಿಂದ. ನಾನು ಆಕಸ್ಮಿಕವಾಗಿ ನನ್ನ ಅಣ್ಣನ ಮನೆಗೆ ಹೋದಾಗ ಅಲ್ಲಿ ಪಕ್ಕದ ಮನೆಯವರು, ನೀವು ಈ ಥರ ಫಿಲಮಲ್ಲಿ ಟ್ರೈ ಮಾಡ್ತೀರಾ, ಫಿಲಮ್ ಮಾಡ್ತೀರಾ, ಈ ಥರ ಒಂದು ಅವಕಾಶ ಇದೆ ಅಂತ ಕೇಳಿದ್ರು. ಸೊ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಫಸ್ಟ್ ಚಿತ್ರ ಅಂದರೆ ಭರ್ಜರಿ ಗಂಡು, ರಾಘವೇಂದ್ರ ರಾಜ್ಕುಮಾರ್ ಅವರು ಹೀರೋ ಆಗಿ ಅಭಿನಯಿಸ್ತಾ ಇದ್ರು. ಅದರಲ್ಲಿ ಒಂದು ಸಣ್ಣ ಪಾತ್ರ ಇತ್ತು, ಮಾಡ್ತೀರಾ ಅಂತಂದರು. ನಾನು ವೈ ನಾಟ್, ನಾನು ಯಾಕೆ ಮಾಡಬಾರ್ದು? ಯಾಕಂದರೆ ನಾನು ಸ್ಕೂಲಲ್ಲಿ ಓದುವಾಗ ನನ್ನ ಸ್ನೇಹಿತರು ಇಬ್ಬರು ಹೀರೋಯಿನ್ ಆಗಿ ಕೆಲಸ ಮಾಡಿದರು. ವೀಣಾ ಸಂಯುಕ್ತದಲ್ಲಿ ಶಿವರಾಜ್ ಕುಮಾರ್ ಅವರು ಕಾಂಬಿನೇಷನ್ ವರ್ಕ್ ಮಾಡಿದ್ಲು. ಮತ್ತು ಅಜಂತ ರಾಜು ಅವ್ರ ಮಗಳು ಗೀತಾ ರಾಜು 1-2 ಚಿತ್ರಗಳಲ್ಲಿ ಮಾಡಿದ್ಲು. ಅಂದರೆ ಬಂಗಾರದಂಥ ಮಗ, ಬೆಳ್ಳಿ ನಾಗ ಅನ್ನೋ ಚಿತ್ರದಲ್ಲಿ ಮಾಡಿದ್ಲು. ಸೊ ಅವ್ರ ಜರ್ನಿ, ಅವ್ರು ಹೇಳ್ತಾ ಇದ್ದಿದ್ದು ಫಿಲಮ್ ಇಂಡಸ್ಟ್ರಿ ಕತೆಗಳು ಕೇಳಿ ನನಗೂ ಒಂಥರ ಯಾಕೆ ಮಾಡಬಾರ್ದು, ಯಾಕೆ ಟ್ರೈ ಮಾಡಬಾರ್ದು ಅಂತ ಹಾಬಿ ಥರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ನನ್ನ ಫಸ್ಟ್ ಶಾಟ್ ಇದ್ದಿದ್ದು ಕ್ಯಾಮ್ರಾನ ನೋಡಿ ಥ್ಯಾಂಕ್ಸ್ ಅಂತ ಹೇಳೋದು. ಸೊ ಇಟ್ ವಾಸ್ ಲೈಕ್ ಮೈ ಎಂಟ್ರಿ. ಮತ್ತು ನನ್ನ ಜೀವನದ ಒಂದು ಸಪ್ರೇಟ್ ಏನಂತಾರೆ, ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ. ಐ ಆಮ್ ರಿಯಲಿ ಹ್ಯಾಪಿ. ಇವತ್ತು ಆ ಥ್ಯಾಂಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಚಿತ್ರರಂಗದಲ್ಲಿ ನಾನೊಬ್ಳು ಕಲಾವಿದೆಯಾಗಿ ರೆಕಗ್ನೈಸ್ ಆಗಿದ್ದೀನಿ. ಎಲ್ಲಿ ಹೋದರೂ ಪ್ರೀತಿ, ವಿಶ್ವಾಸ ಸಿಗುವಾಗ ಆ ಥ್ಯಾಂಕ್ಸಿಗೆ ಏನು ಮಹತ್ವ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಹೀಗೆ ಚಿತ್ರರಂಗದಲ್ಲಿ ಒಂದು 4-5 ಚಿತ್ರಗಳು ಮಾಡಿದ ಮೇಲೆ ನಾನು ಓದ್ತಾ ಇದ್ದಿದ್ದು ಕಾಲೇಜಲ್ಲಿ ಕರಿಬಸವಯ್ಯ ಅನ್ನೋ ಒಬ್ಬರು ನಟರಿದ್ದರು. ಅವರು ನನ್ನನ್ನು ದೂರದರ್ಶನ ಅಂದರೆ ಚಿಕ್ಕ ಮಾಧ್ಯಮಕ್ಕೆ, ಅಂದರೆ ಚಿಕ್ಕ ತೆರೆಗೆ ಪರಿಚಯ ಮಾಡಿಕೊಟ್ರು. ಆವಾಗ ದೂರದರ್ಶನ ಒಂದೇ ಇದ್ದಿದ್ದು. ಸೊ ಹಾಗಾಗಿ ನನ್ನ ಫಸ್ಟ್ ಸೀರಿಯಲ್ ಬಂದು ಸ್ವರ ಸಂಪದ ಅಂತ. ಡೈರೆಕ್ಟ್ರು ಬಂದು ಸುನಿಲ್ ಪುರಾಣಿಕ್ ಅವರು, ನಮ್ಮ ಪ್ರೊಡ್ಯೂಸರ್ ಬಂದರು ಲಿಂಗದೇವ್ರವರು. ಇಬ್ಬರು ನನ್ನ ಹೀರೋ ಆಗಿದ್ದರು. ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ನಟರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ದೂರದರ್ಶನದಲ್ಲಿ ಒಂದು ಸೀರಿಯಲ್ ಮಾಡಬೇಕಾದ್ರೆ ನಿಮ್ಮ ಚಿತ್ರಗಳಿಗೆ ಗೊತ್ತಿರುತ್ತೆ, ತುಂಬ ಕಮ್ಮಿ ಡೈಲಾಗ್ಸ್ ಇರುತ್ತೆ, ತುಂಬ ಕಮ್ಮಿ ಸ್ಪೇಸ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಆದರೆ ಇದರಲ್ಲಿ ನಾನು ನಾಯಕಿ ನಟಿ ಆಗಿರೋದ್ರಿಂದ 13 ಎಪಿಸೋಡ್ ಇದ್ದಿದ್ದು 26 ಎಪಿಸೋಡ್ವರೆಗೂ ಕಂಟಿನ್ಯೂ ಆಯಿತು. ಇದರಲ್ಲಿ ನನ್ನ ತಂದೆ ಪಾತ್ರ ಬಂದು ಕಲ್ಯಾಣ್ ಕುಮಾರ್ ಸರ್ ಮಾಡಿದ್ರು, ನನ್ನ ಮಾವನ ಪಾರ್ಟ್ ಬಂದು ಲೋಕೇಶ್ ಅಂಕಲ್ ಮಾಡಿದ್ರು, ನನ್ನ ಅತ್ತೆ ಆಗಿ ಗಿರಿಜಾ ಲೋಕೇಶ್ ಮಾಡಿದೆ, ನನ್ನ ತಾಯಿ ಪಾತ್ರದಲ್ಲಿ ಗಾಯತ್ರಿ ಪ್ರಭಾಕರ್ ಇದ್ದರು. ಸೊ ಇಂಥ ನುರಿತ ಕಲಾವಿದ್ರ ಜೊತೆ ಕೆಲಸ ಮಾಡೋದು, ಅವ್ರ ಹತ್ರ ಕಲಿಯುವಂಥದ್ದು,
ಯಾವ ರೀತಿ ನಡಿಬೇಕು, ಯಾವ ರೀತಿ ಡೈಲಾಗ್ ಹೇಳಬೇಕು, ಯಾವ ರೀತಿ ಎಲ್ಲಿ ಪಾಸ್ ಕೊಡಬೇಕು, ಯಾವ ಲೈಟಿಂಗ್ ತೊಗೊಳ್ಬೇಕು, ಕ್ಯಾಮ್ರಾ ಲುಕ್ ಹೇಗಿರಬೇಕು, ಕ್ಯಾಮ್ರಾ ಸೈಡಲ್ಲಿದ್ದಾಗ ನನ್ನ ಲುಕ್ ಎಲ್ಲಿರಬೇಕು, ಈ ಥರದ್ದು ಸಣ್ಣ ಪುಟ್ಟದನ್ನ ಕಲಿಯೋದಕ್ಕೆ ನಂಗೆ ತುಂಬಾ ಅವಕಾಶ ಇತ್ತು. ಪ್ರತಿಯೊಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ತಿದ್ದುತ್ತಾ ಇದ್ದಿದ್ದು ಲೋಕೇಶ್ ಅಂಕಲ್ ಮತ್ತು ಕಲ್ಯಾಣ್ ಕುಮಾರ್ ಸರ್. ಐ ರಿಯಲಿ ಅಪ್ರಿಷಿಯೇಟ್. ಇವತ್ತೇನೇ ನಾನು ಆಗಿದ್ದರು, ಕಲಾವಿದೆ ಆಗಿದ್ದರು, ಅವ್ರಿಗೆ ಇದು ಸಲ್ಲುತ್ತೆ. ಆ್ಯಂಡ್ ಮೈ ಫಸ್ಟ್ ಡೈರೆಕ್ಟರ್ ಸುನಿಲ್ ಪುರಾಣಿಕ್ ಅವರು ನನ್ನನ್ನು ತೀಡಿ ನನ್ನ ಅಕ್ಷರಗಳನ್ನ, ಒತ್ತುಗಳನ್ನ ಎಲ್ಲಿ ಒತ್ತಬೇಕು, ಡೈಲಾಗ್ಗಳನ್ನ ಎಲ್ಲಿ ಸರಾಸವಾಗಿ ಹೇಳಬೇಕು, ಈ ಥರದ್ದು ಕೆಲವು ಸಣ್ಣ ಅಂಶಗಳನ್ನ ನಾನು ಕರೆಕ್ಷನ್ ಮಾಡಿ. ನನ್ನ ಕನ್ನಡ ಅಷ್ಟೊಂದು ಚೆನ್ನಾಗಿದ್ದಿಲ್ಲ, ಬಿಕಾಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ರಿಂದ ಕನ್ನಡ ಅಷ್ಟೊಂದು ಫ್ಲೂಯೆಂಟ್ ಇದ್ದಿಲ್ಲ. ಅದನ್ನೆಲ್ಲ ತೀಡಿ ನನ್ನನ್ನು ಒಂದು ಕಲಾವಿದೆಯಾಗಿ ಒಂದು ರೂಪ ಕೊಟ್ಟರು. ಸೊ ಇಟ್ ವಾಸ್ ರಿಯಲಿ ಗುಡ್ ಸ್ಟಾರ್ಟ್ ನನಗೆ. ಆಮೇಲೆ ಚಿತ್ರಗಳು ಮತ್ತು ಕಿರುತೆರೆಯಲ್ಲಿ ಎರಡೂ ಕಡೆಯೂ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಇಲ್ಲಾಗಿರುವಂಥ ಒಂದೇ ಒಂದು ಕಹಿ ಘಟನೆ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ, ಆ್ಯಕ್ಚುಲಿ ಜ್ಞಾಪಿಸ್ಕೊಳ್ಬೇಕು ಅಂತಲೂ ಗೊತ್ತಿಲ್ಲ, ಬಟ್ ಈ ಥರ ಇನ್ಸಿಡೆಂಟಲ್ಲಿ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಲಿ ಅಂತ ಹೇಳೋದಕ್ಕೋಸ್ಕರ ಈ ಇನ್ಸಿಡೆಂಟ್ನ ಹೇಳ್ತಾ ಇದ್ದೀನಿ. ಮಾಂಗಲ್ಯ ಅನ್ನೋ ಕಿರುಚಿತ್ರ, ಅಂದರೆ ಕಿರುತೆರೆ ಧಾರಾವಾಹಿ ಉದಯ ಟಿ ವಿಯಲ್ಲಿ ಪ್ರಸಾರ ಆಗ್ತಾಯಿತ್ತು. ಒಂದು 3-4 ವರ್ಷ ತುಂಬ ದಾಖಲೆ ಮಾಡಿರುವಂಥ ಧಾರಾವಾಹಿ. ಅದರಲ್ಲಿ ಸರಳ ಅನ್ನೋ ಪಾತ್ರನ ನಾನು ಮಾಡ್ತಿದ್ದೆ. ಅದರಲ್ಲಿ ಒಂದು ಸೀನಲ್ಲಿ ನಾನು ನೇಣ ಹಾಕೊಳ್ಳುವಂಥ ಸೀನಿತ್ತು. ಸೊ ಆ್ಯಕ್ಚುಲಿ ಅವರು ಸ್ಟಂಟ್ ಮಾಸ್ಟರ್ನ ಕರೆಸ್ಬಿಟ್ಟು ಫಸ್ಟು ನೇಣ ಹಾಕೊಳ್ಳೋ ಸೀನು, ಏನಕ್ಕಂದರೆ ಸ್ಟಂಟ್ ಮಾಸ್ಟ್ರು ಬೇರೆ ಚಿತ್ರಕ್ಕೆ ಹೋಗಬೇಕಾದ್ರಿಂದ ಆ ಸೀನ್ ಮುಗಿಸ್ಕೊಂಡು ಆಮೇಲೆ ಅದರದ್ದು ಹಿಂದಿನ ಸೀನೆಲ್ಲ ಆಮೇಲೆ ಶೂಟ್ ಮಾಡೋದಿತ್ತು. ಅವರು ಕ್ಯಾಮ್ರಾ ಲೋ ಆ್ಯಂಗಲಲ್ಲಿ ಇಟ್ಟಿರೋದ್ರಿಂದ ದಾರ, ನನ್ನ ಬಾಡಿ ಸೂಟಿಗೆ ಹಾಕಿದ ದಾರ ಕಾಣ್ತಿತ್ತು, ಅಂದರೆ ಆ ವಯರ್ ಕಾಣ್ತಿತ್ತು. ಸೊ ಅವ್ರೇನು ಮಾಡಿದ್ರು, ಅವ್ರಿಗೂ ತೋಚಲಿಲ್ಲ, ನನಗೂ ತೋಚಲಿಲ್ಲ. ನನ್ನ ಬಟ್ಟೆ ಕುತ್ತಿಗೆಗೆ ಹಾಕಿದ ಉರುಳನ್ನ ಆ ದಾರಕ್ಕೆ ಸುತ್ತಿಬಿಟ್ಟು ನನ್ನನ್ನು ಟೇಬಲ್ ಮೇಲಿಂದ ಹಾರೋದಕ್ಕೆ ಹೇಳಿದ್ರು. ಹಾರಿದಷ್ಟೇ ಗೊತ್ತು. ಚಿತ್ರಗಳಲ್ಲಿ ತೋರಿಸೋ ಹಾಗೆ ನನ್ನ ಮಗಳ ಮುಖ ಒಂದ್ಸಲ ಹೀಗೆ ಬಂದು ಹೋಯಿತು, ಅಷ್ಟೇ ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಆಮೇಲೆ ಎಡಿಟಿಂಗ್ ರೂಮಲ್ಲಿ ಹೋದ್ಮೇಲೆ ಅದ್ರ ತೀವ್ರತೆ ಎಷ್ಟಿತ್ತು ಅಂತ ನಂಗೆ ಆಮೇಲೆ ಅರ್ಥ ಆಯಿತು. ಮತ್ತು ನಾನು ರಿವೈವ್ ಆದಾಗ ಎಲೆಕ್ಟ್ರಿಕ್ ಶಾಕ್ ಥರ ಬಂತು. ಆ ಥರ ರಿವೈವ್ ಆದಾಗ ಐ ಕುಡ್ ಸಿ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ನನ್ನ ಕೈ ಕಾಲು ಎಲ್ಲ ಉಜ್ತಾಯಿದ್ರು, ಬಿಕಾಸ್ ಐ ಹ್ಯಾಡ್ ಗಾನ್ ಕೋಲ್ಡ್. ನನ್ನ ಸೆಟ್ ಹುಡುಗ ಒಬ್ಬ ಅದನ್ನ ನೋಡಿಬಿಟ್ಟು, ನಾನು ನಿಜವಾಗ್ಲೂ ನೇಣ ಹಾಕ್ಕೊಂಡಿದ್ದೆ. ನಮ್ಮ ಡೈರೆಕ್ಟ್ರು ನಲ್ಲ ಪಂಡ್ರಿಂಗಮ್ಮ ಪೊಣ್ಣುಂಗಮ್ಮ ಅಂತಲೇ ಇದ್ದಾರೆ. ಆಮೇಲೆ ಸೆಟ್ ಹುಡುಗ ಸೀನ್ ಮಧ್ಯದಲ್ಲಿ ಕಟ್ ಮಾಡಬಾರ್ದು ಅಂದ್ಕೊಂಡು ಆಮೇಲೆ ಲೇಟಾಗಿ ಇಲ್ಲ ಸರ್, ಮೋಸ್ಟ್ಲಿ ಅದು ಹಾಕ್ಕೊಂಡ್ಬಿಟ್ಟಿದ್ದಾರೆ ಇವ್ರು ನೇಣ ಅಂತ ಹೇಳಿ ನನ್ನನ್ನು ಕೆಳಗಡೆ ಇಳಿಸಿ ಕಾಲು ಕೈ ಉಜ್ಜುವಾಗ ರಿವೈವ್ ಆಯಿತು. ಅಂದರೆ ಐ ಕುಡ್ ಫೀಲ್ ದಟ್ ಐ ಹ್ಯಾವ್ ಕಮ್ ಬ್ಯಾಕ್ ಅಂತ. ಇಟ್ ವಾಸ್ ಆನ್ December 31st ವೆನ್ ವಿ ಶಾಟ್ ದಟ್. ನೆಕ್ಸ್ಟ್ ದಿನ ನಂದು ಕೊಲೀಗ್ಸ್ ಆಗಿರ್ಬೋದು, ಯಾರಿಗೆಲ್ಲ ಈ ವಿಷಯ ಗೊತ್ತಾಯ್ತು ಎಲ್ಲ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಅಂತ ಇದ್ದಾರೆ. ನಾನು ಯಾಕೆ ನನ್ನ ಬರ್ಡೇ ಇವಾಗೆಲ್ಲ February 2nd, ಇಲ್ಲ ನಿಂಗೆ ಹ್ಯಾಪಿ ಬರ್ಡೇನೇ, ನೆನ್ನೆ ಆಲ್ಮೋಸ್ಟ್ ಹೊಟ್ಟೋಗ್ಬಿಟ್ಟಿದ್ದೆ ನೀನು, ಗೊತ್ತಾಯ್ತು ನಮ್ಮ ಇನ್ಸಿಡೆಂಟು, ಯು ಹ್ಯಾವ್ ಜಸ್ಟ್ ಕಮ್ ಬ್ಯಾಕ್, ಸೊ ಇಟ್ಸ್ ಯುವರ್ ಬರ್ಡೇ ಟುಡೇ ಅಂತ ಹೇಳಿದ್ರು. ಈ ಥರದ್ದು ಅವರೇನು ಬೇಕು ಅಂತ ಈ ಸೀನ್ ಆಗಿರ್ಬೋದು ಅಥವಾ ಬೇಕು ಅಂತ ಈ ಥರ ಆಗುತ್ತೆ ಅಂತ ಮಾಡಿದ್ದಿಲ್ಲ. ಬಟ್ ಸ್ಟಿಲ್ ದೇ ವಾಸ್ ಸಮ್ವೇರ್, ಮೋಸ್ಟ್ಲಿ ಇಷ್ಟೊತ್ತಿಗೆ ಮೋಸ್ಟ್ಲಿ ನಾನು ಇರ್ತಾನೆ ಇದ್ದಿಲ್ಲ ಅನಿಸುತ್ತೆ. ಐ ಥಿಂಕ್ ಐ ಹ್ಯಾವ್ ಟು ಜಸ್ಟ್ ಥ್ಯಾಂಕ್ ದಟ್ ಅಸಿಸ್ಟೆಂಟ್ ಡೈರೆಕ್ಟರ್, ಸೆಟ್ ಡೈರೆಕ್ಟರ್, ಯಾರು ನೋಡಿಬಿಟ್ಟು ನನ್ನನ್ನು ಕೆಳಗಡೆ ಇಳಿಸಿ ರಿವೈವ್ ಮಾಡಿದ್ರು ಅವ್ರಿಗೆ. ಅದಾದ ನಂತರ ಡೈರೆಕ್ಟ್ರ್ ಕೇಳಿದ್ರು, ಐ ಯು ಇನ್ ಅ ಸ್ಟೇಟ್ ಟು ಆ್ಯಕ್ಟ್ ದ ಅದರ್ ಸೀನ್ಸ್ ಅಂತ. ಮಾಡ್ತೀನಿ ಅಂದ್ಬಿಟ್ಟು ಇದಾಗಿದ್ದು ಬೆಳಿಗ್ಗೆ 11 ಗಂಟೆಯಲ್ಲಿ. ಸೊ ಇಡೀ ರಾತ್ರಿ 9 ಗಂಟೆವರೆಗೂ ಶೂಟಿಂಗ್ ಮುಗಿಸಿ ದೆನ್ ಮನೆಗೆ ಹೋದೆ. ಮಾರನೇ ದಿನ ಅಥವಾ ಒಂದು ವಾರದ ನಂತರ ನಾನು ಡಬ್ಬಿಂಗಿಗೆ ಹೋದಾಗ ಅದ್ರ ತೀವ್ರತೆ ಎಷ್ಟಿತ್ತು ಅಂತ ನನಗೆ ಗೊತ್ತಾಯಿತು. ನನ್ನ ಕಣ್ಣು ಫುಲ್ ಮೇಲೆ ಹೊಟ್ಟೋಗಿತ್ತು, ಕಣ್ಣು ಗುಡ್ಡೆ ಎಲ್ಲ ಹೊರಗಡೆ, ಕಣ್ಣು ಗುಡ್ಡೆ ಹೊರಗಡೆ ಬಂದ್ಬಿಟ್ಟು ಮೇಲೆ ಹೋಗಿತ್ತು. ಬಾಯಲ್ಲಿ ನೊರೆ ಬರ್ತಾಯಿತ್ತು. ಆ ನೊರೆ ಬರೋವರೆಗೂ ಇವರು ನಿಜವಾಗ್ಲೂ ನಂಗೆ ನೇಣ ಹಾಕಿದ್ದಾರೆ ಅನ್ನೋದು ಅವ್ರಿಗೆ ಯಾರಿಗೂ ಅರಿವಿಲ್ಲ. ಡೈರೆಕ್ಟ್ರು ಪಣ್ಣುಮ ಅಂತ ಇರೋದು ಜೋರಾಗಿ ಕೇಳಿಸ್ತಿತ್ತು. ಸೊ ಈ ಥರದ್ದು ಒಂದು ಇನ್ಸಿಡೆಂಟ್ ಆಯಿತು. ಈ ಥರದ್ದು ಇನ್ನೊಂದು ಚಿತ್ರದಲ್ಲಿ ರಂಜಿತಾ ಅಂತ ಒಂದು ಚಿತ್ರ ಮಾಡ್ತಾಯಿದ್ದೆ. ಶ್ರುತಿ ಅವ್ರ ಹೀರೋಯಿನ್ ಆಗಿದ್ದರು, ನಾನು ಅವ್ರ ನಾದಿನಿ ಕ್ಯಾರೆಕ್ಟ್ರು.
ಅವಳನ್ನ ಕೊಲ್ಲುವಂಥ ಸೀನು, ಅಂದರೆ ಅವಳಿಗೆ ಬೆಂಕಿ ಹಚ್ಚಿ ಕೊಲ್ಲುವಂಥ ಸೀನು. ಅವಾಗೆಲ್ಲ ನಿಮ್ಗೆ ಗೊತ್ತು ರೀಲ್ಗಳು ಯೂಸ್ ಮಾಡ್ತಾ ಇದ್ರಿಂದ ಬಹಳಷ್ಟು ಮಾನಿಟ್ರ್ ಮಾಡಿ ನಂತರ ಟೇಕ್ ಮಾಡೋರು. ಅಂದರೆ ಹೊಸ ಆರ್ಟಿಸ್ಟ್ ಆಗಿರ್ಬೋದು, ಹಳಬ್ರು ಆಗಿರ್ಬೋದು, ಒಂದು 5-6 ಮಾನಿಟ್ರ್ ಆದಮೇಲೆ ಒಂದು ಟೇಕ್ ಮಾಡೋರು. ಬಿಕಾಸ್ ರೀಲ್ ಅಷ್ಟು ಕಾಸ್ಟ್ಲಿ ಇರೋದು ಆ್ಯಂಡ್ ಪ್ರೊಡ್ಯೂಸರ್ಸ್ ಕುಡ್ ನಾಟ್ ಅಫೋರ್ಡ್, ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಅಫೋರ್ಡ್ ಮಾಡ್ತಾ ಇದ್ದಿಲ್ಲ. ಅವ್ರು ಏನು ಮಾಡಿದರು, ಬಿಸಿನೀರಲ್ಲಿ ಸೀರೆನ ಅದ್ದುಬಿಟ್ಟು ಆಮೇಲೆ ಸೀಮೆಣ್ಣೆಲ್ಲಿ ಅದ್ದಿ ಹಿಂಡಿ ಮಾನಿಟ್ರ್ ಮಾಡಿದ್ರು. ಮಾನಿಟ್ರೆಲ್ಲ ಆಗೋ ಅಷ್ಟೊತ್ತಿಗೆ ಏನಾಗೋಗಿತ್ತು, ಇದು ಸೀರೆ ಫುಲ್ಲು ಡ್ರೈ ಆಗೋಗಿತ್ತು. ಅವರು ಯಾರೂ ಅದನ್ನ ಗಮನಿಸಲೇ ಇಲ್ಲ. ನನ್ನ ಶಾಟ್ ಹೆಂಗಿತ್ತು ಅಂದರೆ, ಕ್ಯಾಮ್ರಾ ನನ್ನ ಮುಖ, ಆ ಸೀರೆ, ನನ್ನ ಕೈಯಲ್ಲಿರೋ ಬೆಂಕಿ ಇಷ್ಟರಲ್ಲೇ ಇಟ್ಟಿದ್ರು. ನಾನು ಹಚ್ಚೋದು, ಅದು ಬೆಂಕಿ ಹತ್ಕೊಳ್ಳುತ್ತೆ, ನಾನು ಹಿಂದಕ್ಕೆ ಸರಿಬೇಕು ಅಷ್ಟೇ. ಮಾನಿಟ್ರಲ್ಲಿ ಅದು ಹತ್ಕೊಳ್ಳೋದಕ್ಕೆ ಒಂದು 20-30 ನಿಮಿಷ ತೊಗೊಳ್ತಾಯಿತ್ತು, ಅದು ಹತ್ತುತ್ತಾನೇ ಇದ್ದಿಲ್ಲ. ಟೇಕಲ್ಲಿ ಡ್ರೈ ಆಗಿರೋದ್ರಿಂದ ನನ್ನ ಸುಮ್ಮನೆ ಹಿಂಗೆ ಗೀರ್ಬಿಟ್ಟು ಹಿಂಗೆ ಇಟ್ಟಿದ ತಕ್ಷಣ ಬಗ್ ಅಂತ ಹತ್ಕೊಂಡ್ಬಿಡ್ತು. ಇಟ್ ವಾಸ್ ಜಸ್ಟ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಶ್ರುತಿ ಏನಾದ್ರು ನನ್ನ ಕಡೆಗೆ ಮೂವ್ ಆಗಿದ್ರೆ ನನ್ನ ಮುಖ ಸುಟ್ಟೋಗಿರೋದು. ಶಿ ಜಸ್ಟ್ ರ್ಯಾನ್ ಅವೇ ಫ್ರಮ್ ದಟ್. ಆ ಕಡೆಗೆ ಓಡಿದ್ರಿಂದ ಆ ಸೀರೆ ಅವ್ರ ಜೊತೆಗೆ ಹೋದ್ರಿಂದ ನನ್ನ ಮುಖದಿಂದ ಇದಾಯಿತು, ಕ್ಲಿಯರ್ ಆಯಿತು. ಇಲ್ಲಾಂದರೆ ದಟ್ ವಾಸ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್. ಆ ಥರದ್ದು ಇನ್ನೊಂದು ಇನ್ಸಿಡೆಂಟು. ಈ ಥರ ಸಣ್ಣ ಪುಟ್ಟ ಇನ್ಸಿಡೆಂಟ್ಸು ನಡೀತಾನೆ ಇರುತ್ತೆ ನಮ್ಮ ಸೆಟ್ಟಲ್ಲಿ. ಅದೇ ಸಮ್ಟೈಮ್ ಯು ಆರ್ ಲಕ್ಕಿ ಟು ಗೆಟ್ ಓವರ್ ಇಟ್. ಇದೊಂದು. ಮತ್ತು ನಮ್ಮ ಚಿತ್ರರಂಗದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇಟ್ ಇಸ್ ಲೈಕ್ ಅ ಫ್ಯಾಮಿಲಿ ಎನ್ವೈರ್ಮೆಂಟು. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಸೀರಿಯಲ್ ಅಂತೂ ಒಂದು ವರ್ಷಗಟ್ಟಲೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಟ್ಟಿಗೆ. ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಕಟ್ಕೊಂಡು ಬಿಟ್ಟಿರ್ತೀವಿ. ಇಟ್ ಇಸ್ ಸಚ್ ಅ ನೈಸ್ ಎನ್ವೈರ್ಮೆಂಟು. ಒಂದು ಸೀರಿಯಲ್ ಮುಗಿಯುತ್ತೆ ಅಂದರೆ ಅದರಷ್ಟು ದುಃಖ ಇನ್ಯಾವುದೂ ಇಲ್ಲ. ಮತ್ತೆ ನಾವುಗಳು ಸೇರಲ್ಲ, ಒಂದು ಟೀಮ್ ಇರಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಚಿತ್ರ ಅಂದರೆ ಇಟ್ ಇಸ್ ಜಸ್ಟ್ ಶಾರ್ಟ್ ಲಿವ್ಡ್. ಒಂದು ತಿಂಗಳಲ್ಲಿ ಮುಗ್ದು ಹೋಗುವಂಥದ್ದು. ಅದರಲ್ಲಿ 2 ದಿನ 3 ದಿನ ನಮ್ಮ ಕೆಲಸ ಇರುತ್ತೆ. ಆದರೂ ಅದು ಒಂಥರ ಡಿಫ್ರೆಂಟ್ ಎನ್ವೈರ್ಮೆಂಟ್. ಚಿತ್ರಗಳಲ್ಲಿ ಯೂಶ್ವಲಿ ನಮ್ಗೆ ಕೇಳುವಂಥ ಪ್ರಶ್ನೆ ಏನಂದರೆ, ಚಿತ್ರಕ್ಕೂ ನಿಮ್ಮ ಕಿರುತೆರೆಗೂ ಏನು ಡಿಫ್ರೆನ್ಸ್ ಅಂತ. ನಾನು ಯೂಶ್ವಲಿ ಹೇಳುವಂಥ ಆನ್ಸರು ಕ್ಯಾಮ್ರಾ ಒಂದೇ ಅಂತ. ಈಗ ಅದು ಕ್ಯಾಮ್ರಾನೂ ಡಿಫ್ರೆನ್ಸ್ ಇಲ್ಲ, ಬಿಕಾಸ್ ಸೇಮ್ ಕ್ಯಾಮ್ರಾಸ್ ಆರ್ ಯೂಸ್ ಫಾರ್ TV ಸೀರಿಯಲ್ ಆ್ಯಂಡ್ ಮೂವೀಸ್. ಈ ಥರ ನನ್ನ ಜರ್ನಿಯಲ್ಲಿ ಕಲಿಯುವಂಥದ್ದು ಬಹಳಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ. ನೇಮ್ ದ ಡೈರೆಕ್ಟರ್, ಬೆಸ್ಟ್ ಡೈರೆಕ್ಟರ್ಸ್ ನಾಗಾಭರಣ ಸರ್ ಆಗಿರ್ಬೋದು, ದಿನೇಶ್ ಬಾಬು ಸರ್ ಆಗಿರ್ಬೋದು, ಅಥವಾ ಭಗವಾನ್ ಸರ್ ಆಗಿರ್ಬೋದು, ದೊರೆ ಸರ್ ಆಗಿರ್ಬೋದು, ರಾಜಶೇಖರ್ ಸರ್ ಆಗಿರ್ಬೋದು, ಬಹಳಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ ಜೊತೆ, ರೇಲಂಗಿ ನರಸಿಂಹರಾಜು ಸರು, ಎಲ್ಲ ಡೈರೆಕ್ಟ್ರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ದ ನ್ಯೂ ಕಮರ್ಸ್. ಇವಾಗಿರುವಂಥ ಯಂಗ್ ಟ್ಯಾಲೆಂಟೆಡ್ ಡೈನಾಮಿಕ್ ಡೈರೆಕ್ಟರ್ಸ್, ಅವ್ರಿಗೆ ಆ ಉತ್ಸಾಹ, ಅವ್ರ ಪ್ರೋತ್ಸಾಹ, ಅವ್ರ ವೇ ಆಫ್ ಥಿಂಕಿಂಗ್ ಫುಲ್ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಇಟ್ ಈಸ್ ರಿಯಲಿ ನೈಸ್ ಟು ವರ್ಕ್ ವಿತ್ ಸಚ್ ಯಂಗ್ ಜನ್ರೇಷನ್. ಕಲಿಯುವಂಥದ್ದು ದಿನ ಇರುತ್ತೆ. ಸೊ ಐ ಆಮ್ ವೆರಿ ಲಕ್ಕಿ ಟು ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ಫೇಮಸ್ ಡೈರೆಕ್ಟರ್ಸ್. ಅಷ್ಟೇ ಅಲ್ಲ, ಹೀರೋಗಳಲ್ಲೂ ಅಷ್ಟೇ. ಐ ಹ್ಯಾವ್ ವರ್ಕ್ ವಿತ್ ಆಲ್ ಸೂಪರ್ ಸ್ಟಾರ್ಸ್. ಫಸ್ಟ್ ರಾಜ್ಕುಮಾರ್ ಸರು, ಆಮೇಲೆ ವಿಷ್ಣು ಸರು, ಆಮೇಲೆ ಅಂಬರೀಷ್ ಸರು, ಆಮೇಲೆ ರವಿಚಂದ್ರನ್ ಸರು. ಇಟ್ ಈಸ್ ರಿಯಲಿ, ಐ ಆಮ್ ರಿಯಲಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ಸೂಪರ್ ಸ್ಟಾರ್ಸ್, ಇನ್ಕ್ಲೂಡಿಂಗ್ ದರ್ಶನ್ ಸರು, ಗಣೇಶ್ ಸರು, ಎವ್ರಿಬಡಿ ಐ ಹ್ಯಾವ್ ವರ್ಕ್ಡ್ ವಿತ್. ಅದೊಂದು ಐ ಆಮ್ ಬ್ಲೆಸ್ಡ್. ಭಾಳಷ್ಟು ಹೀರೋಗಳಿಗೆ ತಂಗಿ ಪಾತ್ರ ಮಾಡ್ತಾಯಿದ್ದೆ. ಆವಾಗ ಒಂದು ಮ್ಯಾಗ್ಝಿನಲ್ಲಿ ಬರೆದಿದ್ರು ಕೂಡ, ಕರ್ನಾಟಕದ ತಂಗಿ ಅಂತ. ಸೊ ಇಟ್ ಈಸ್ ಜಸ್ಟ್ ಎ ಬೂನ್ ಅಷ್ಟೇ. ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಅಷ್ಟು ಜನ ಹೀರೋಗಳ ಜೊತೆ, ಅಷ್ಟು ಜನ ಡೈರೆಕ್ಟರ್ಸ್ ಜೊತೆ, ಅಷ್ಟು ಜನ ಹೀರೋಯಿನ್ಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 25 ವರ್ಷಕ್ಕಿಂತ ಜಾಸ್ತಿ ಆಯಿತು ಈಗ ಕಂಪ್ಲೀಟ್ ಆಗಿ. ಓಮ್ ಚಿತ್ರ ರಿಲೀಸ್ ಆಗಿಯೇ 25 ವರ್ಷ ಕಂಪ್ಲೀಟ್ ಆಯಿತು. ಸೊ ಮೈ ಜರ್ನಿ ಇಸ್ ಆಲ್ಮೋಸ್ಟ್ 27 to 28 years. ಥ್ಯಾಂಕ್ ಯು. ಈ ಚಿತ್ರರಂಗದಲ್ಲಿ ನಂಗೆ ಅವಕಾಶ ಕೊಟ್ಟಿರುವಂಥ ಎಲ್ಲ ಡೈರೆಕ್ಟರ್ಸ್ಗೂ, ಎಲ್ಲ ಪ್ರೊಡ್ಯೂಸರ್ಸ್ಗೂ, ಇಲ್ಲಿವರೆಗೂ ಸರ್ವೈವ್ ಆಗೋದಕ್ಕೆ ನೀವುಗಳೇ ಕಾರಣ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಜನರ ಪ್ರೀತಿ ವಿಶ್ವಾಸ ಮತ್ತು ನಿಮ್ಗಳ ಅನುಗ್ರಹ ನನ್ನ ಜೊತೆ ಯಾವಾಗಲೂ ಇರಲಿ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈವನ್ ಮೈ ಫ್ಯಾನ್ಸ್. ಯಾರಾದರೂ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ರಾಧಾ ಅನ್ನೋ ಸೀರಿಯಲ್ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ ಒಂದು 3 ಗಂಟೆಗೋ 4 ಗಂಟೆಗೋ ಏನೋ ನಾನು ಒಂದು ಫ್ಯಾಮಿಲಿ ಮಾರ್ಟ್ ಹತ್ರ ಒಂದು ಸೀನ್ ನಡೀತಾಯಿತ್ತು.
ಅಲ್ಲಿಗೊಬ್ಬರು ಲೇಡಿ ಬಂದುಬಿಟ್ಟು ನಿಮ್ಮ ಮಧ್ಯಾಹ್ನ 1 ಗಂಟೆಗೆ ಏನಾದ್ರು ಸಿಗಬೇಕಾಗಿತ್ತು, ನಿಮ್ಮ ಕಪಾಳಕ್ಕೆ ಬಾರಿಸ್ತಿದ್ದೆ ಅಂತ. ನಂಗೆ ಒಂಥರ ಐ ವಾಸ್ ಜಸ್ಟ್ ಟೇಕನ್ ಬ್ಯಾಕ್, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ನಾನು ಇವ್ರಿಗೇನು ಮಾಡಿದೆ ಅಂತ. ಅಲ್ಲ ಮೇಡಮ್, ಅಷ್ಟೊಂದು ಕಷ್ಟ ಕೊಡ್ತೀರಲ್ಲ ರಾಧಾಗೆ ನೀವು ಸೀರಿಯಲಲ್ಲಿ, ನಿಮ್ಮನ್ನ ಹಂಗೆ ಕೊಂದು ಬಿಡಬೇಕು ಅಂತ ಅನಿಸುತ್ತೆ ಅಂತ. ಸೊ ದಟ್ ವಾಸ್ ಅ ಹ್ಯೂಜ್ ಕಾಂಪ್ಲಿಮೆಂಟ್. ಬಟ್ ಆವಾಗ ಐ ವಾಸ್ ಜಸ್ಟ್ ಟೇಕನ್ ಬ್ಯಾಕ್. ಬಟ್ ಇಟ್ ಇಸ್ ಅ ಹ್ಯೂಜ್ ಕಾಂಪ್ಲಿಮೆಂಟ್. ಅಂದರೆ ನಾನು ಮಾಡಿರೋ ಕೆಲಸ ಅವ್ರಿಗೆ ಮುಟ್ಟಿದೆ, ನಾನು ಮಾಡಿರೋ ಕೆಲಸ ಅವ್ರಿಗೆ ಇಷ್ಟ ಆಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ ಹೂ ಹ್ಯಾಸ್ ಬೀನ್ ಪಾರ್ಟ್ ಆ್ಯಂಡ್ ಸಪೋರ್ಟ್. ಇನ್ನೊಂದು ವಿಷಯ ನಂಗೆ ತುಂಬ ಹೇಳಬೇಕಾಗಿರೋದು, ಇದಕ್ಕೆ ನಾನಿವತ್ತು ಚಿತ್ರರಂಗದಲ್ಲಿ ಏನಾದ್ರು ಬೆಳೆದಿದ್ರೆ ಅಥವಾ ಏನಾದರೂ ಒಂಚೂರು ಹೆಸರು ಮಾಡಿದರೆ ಅದಕ್ಕೆ ಕಾರಣ ನಮ್ಮ ತಾಯಿ. ನನ್ನ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ, ನನ್ನ ಜೊತೆ ಶೂಟಿಂಗಿಗಾಗಲಿ ಔಟ್ಡೋರ್ಸ್ ಆಗಲಿ ಎಲ್ಲೂ ಬೇಜಾರು ಮಾಡ್ಕೊಳ್ಳಿದೆ. ನಾನಂತೂ ಕೆಲಸ ಮಾಡ್ತಾಯಿದ್ದೆ, ಬ್ಯುಸಿಯಾಗಿರ್ತದೆ, ಬಟ್ ಅವ್ರು ಯಾವ ಕಂಪ್ಲೇಂಟ್ಸು ಇಲ್ಲದೆ ನನ್ನ ಜೊತೆ ಎಲ್ಲ ಕಡೆ ಬಂದು ಒಂದು ಬುಕ್ ಹಿಡ್ಕೊಂಡು ಕೂತ್ಕೊಂಡು ಓದೋರು. ಯೂಶ್ವಲಿ ನಮ್ಮ ಸೆಟ್ಸಲ್ಲಿ ಇವಾಗಲೂ ಅಷ್ಟೇ ಹಳಬ್ರು ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಅಮ್ಮ ಹೇಗಿದ್ದಾರೆ ಅಂತ ಫಸ್ಟ್ ಕೇಳ್ತಾರೆ, ನಾನು ಹೇಗಿದ್ದೀನಿ ಅಂತ ಕೇಳಲ್ಲ, ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಶಿ ಹಸ್ ಡನ್ ಟು ಮೀ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ಸಹಾಯ ಮಾಡಿಕೊಂಡು ನನ್ನ ಜೊತೆ ಇದ್ಕೊಂಡು ನಾನಿವತ್ತು ಇಷ್ಟು ಬೆಳೆಯೋದಕ್ಕೆ ಕಾರಣ ಅವರು. ಇಟ್ ಇಸ್ ಬೀನ್ ಶಿ ಹಸ್ ಬೀನ್ ಮೈ ಬ್ಯಾಕ್ ಬೋನ್. ನಾನು ಬರ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ, ಹೋಗಿ ಮನೇಲಿ ಮಲಗ್ತಾಯಿದ್ದೆ, ಬಟ್ ಅವ್ರ ಕೆಲಸ ಅಲ್ಲಿಗೆ ಮುಗಿತಾ ಇದ್ದಿಲ್ಲ. ಮನೆಗೆ ಬಂದು ಅವ್ರ ಕೆಲಸ ಮುಗಿಸಿ ಪುನಃ ಬೆಳಗ್ಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟು ಮತ್ತೆ ನನ್ನ ಜೊತೆ ಶೂಟಿಂಗಿಗೆ ಬರೋರು. ಸೊ ಅವ್ರ ಸ್ಯಾಕ್ರಿಫೈಸು, ಅವ್ರ ಟೈಮ್ ಆಫ್ ಪಂಚುವಾಲಿಟಿ, ಅದೇ ನನಗೂ ಬಂದಿರೋದು. ಐ ಹ್ಯಾವ್ ಟು ಥ್ಯಾಂಕ್, ಲವ್ ಯು ಮಾ. ರಾಜ್ಕುಮಾರ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದು ಆಕಸ್ಮಿಕವಾಗಿ ತೂಗ್ದೀಪ ಶ್ರೀನಿವಾಸ್ ಮಕ್ಕಳು ರೋಲ್ ಮಾಡಿದ್ವಿ. ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ, ಆಗ ಫಸ್ಟ್ ಇಯರಾ ಏನೋ. ಸೊ ಕಾಲೇಜಿಂದ ನಂಗೆ ಅಮ್ಮ ಕಾಲ್ ಮಾಡಿಬಿಟ್ಟು ಬಂದು ಕರ್ಕೊಂಡು ಹೋದರು, ನಮ್ಮ ಕಾಲೇಜಿಂದ ಕರ್ಕೊಂಡು ಹೋದರು. ನನ್ನ ತಂಗಿ 7ನೇ ಕ್ಲಾಸ್ ಏನೋ ಓದ್ತಾ ಇದ್ಲು, ಅವಳನ್ನ ಸ್ಕೂಲಿಂದ ಕರ್ಕೊಂಡು ಹೋದರು. ಏನು ಅಂದರೆ ಅಕ್ಕ ತಂಗಿನೇ ಬೇಕಾಗಿತ್ತು ತೂಗ್ದೀಪ ಶ್ರೀನಿವಾಸ್ ಮಕ್ಕಳಾಗಿ. ಮತ್ತು ಇನ್ನೊಂದೇನು ಅಂದರೆ ಅದರಲ್ಲಿ ಗೀತನ ಪ್ರಾಸ್ಟಿಟ್ಯೂಷನ್ಗೆ ತಳ್ಳಿದ್ದೇ ತೂಗ್ದೀಪ ಶ್ರೀನಿವಾಸ್ ಸರ್. ಅವ್ರ ಮಕ್ಕಳು ಕಾಣದೇ ಇದ್ದಾಗ, ಹೆಣ್ಮಕ್ಳು ಕಾಣದೇ ಇದ್ದಾಗ ಅವ್ರಿಗೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಮ್ಮನ್ನು ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಮಾಡಿರ್ತಾರೆ. ಮತ್ತು ನನ್ನ ಡ್ಯಾಡಿ ಭೇಟಿ ಇದರಲ್ಲಿ ಪೊಲೀಸ್ ಸ್ಟೇಷನ್ ಆಗುವಂಥ ಸೀನು. ಬಟ್ ಅದು ಒಂದು 4-5 ಸೀನ್ ಶೂಟ್ ಮಾಡಿದರು. ಬಟ್ ಹುಬ್ಳಿಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಸಾಂಗ್ನ ಆ್ಯಡ್ ಮಾಡೋದ್ರಿಂದ ಲಾಸ್ಟ್ ಮಿನಿಟಲ್ಲಿ ಈ ಸೀನ್ಗಳು ಅಷ್ಟೊಂದು ಇದ್ದಿಲ್ಲ, ಕಟ್ಟಾಗೋಗಿತ್ತು. ಬಟ್ ಸ್ಟಿಲ್ ಐ ಹ್ಯಾಡ್ ಅ ಪ್ಲೆಷರ್ ಟು ವರ್ಕ್ ವಿತ್ ರಾಜ್ಕುಮಾರ್ ಸರ್. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡುವಾಗ ಎಂಥ ವೈಬ್ಸ್ ಇರುತ್ತೆ ಅಂದರೆ ಪಾಸಿಟಿವ್ ವೈಬ್ಸು, ಎಷ್ಟು ಎನರ್ಜೆಟಿಕ್ಕು, ಎಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಾರೆ ಅವ್ರ ಮೇಕಪ್ ಹಾಕೋಕ್ಕಿಂತ ಮುಂಚೆ ಇರುವಂಥ ಇದು ವ್ಯಕ್ತಿತ್ವನೇ ಬೇರೆ, ಮೇಕಪ್ ಆದಮೇಲೆ ಅವರ ವರ್ಚಸ್ಸು ಮತ್ತು ಅವ್ರ ವ್ಯಕ್ತಿತ್ವನೇ ಬೇರೆ ಆಗೋಗಿರುತ್ತೆ. ಇದು ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ನಾನು ನಮ್ಮಮ್ಮ ಮತ್ತು ನನ್ನ ತಂಗಿ ಕೂತಿದ್ವಿ. ಅವರೇ ನಮಗೆ ಅವರು ಹೀರೋ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು, ಎಂಥ ದೊಡ್ಡ ಹೀರೋ ಅನ್ನೋದು ಒಂಚೂರು ನಮ್ಮ ತಲೆಯಲ್ಲಿ ಇಲ್ಲವೇ ಇಲ್ಲ. ಅವರೇ ಕರೆದ್ಬಿಟ್ಟು ಬಾಪ ಫೋಟೋಗ್ರಾಫರ್ನ ಕರೆದ್ಬಿಟ್ಟು ಬಾ ಈ ಹುಡುಗಿ ಜೊತೆ ಫೋಟೋ ತೆಕ್ಕೊಳ್ಬೇಕು ಅಂತ ಈ ಕೈ ಹಾಕ್ಕೊಂಡು ನನಗೂ ನನ್ನ ತಂಗಿಗೂ ಒಂದು ಫೋಟೋ ತೆಗೆದಿದ್ದಾರೆ. ಆ ಫೋಟೋ ಇವತ್ತು ನಮ್ಮ ಮನೇಲಿದೆ. ಈಗ ಆ ಫೋಟೋದ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ. ಆವಾಗ ಅದರದ್ದು ವ್ಯಾಲ್ಯೂನೂ ಗೊತ್ತಿದ್ದಿಲ್ಲ, ಅಥವಾ ಆ ಏಜಲ್ಲಿ ನಮಗೆ ಇವ್ರ ಹೀರೋ, ದೊಡ್ಡ ಹೀರೋ, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ ಅರಿವು ಇಲ್ಲ. ಈಗ ಅಟ್ಲೀಸ್ಟ್ ಎಲ್ಲಿ ಹೋದರೂ ಒಂದು ಸೆಲ್ಫಿ ತೊಗೊಳ್ತೀವಿ, ಯಾರು ಸಿಕ್ಕಿದ್ರೂ ಸೆಲ್ಫಿ ತೊಗೊಳ್ತೀವಿ. ಬಟ್ ಆವಾಗ ಆ ಮೈಂಡ್ ಸೆಟ್ಟೇ ಇದ್ದಿಲ್ಲ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದು. ಇದು ರಾಜ್ಕುಮಾರ್ ಸರ್ ಇನ್ಸಿಡೆಂಟ್. ಆದರೆ ವಿಷ್ಣುವರ್ಧನ್ ಸರ್ದು ಇನ್ನೊಂದು ಇನ್ಸಿಡೆಂಟ್ ಇದೆ. ನಾನು ಒಂದು ಚಿತ್ರ ಮಾಡೋದಕ್ಕೆ ಕಾರಣನೇ ವಿಷ್ಣುವರ್ಧನ್ ಸರು. ನಾನೊಂದು ಇಂಟರ್ವ್ಯೂ ಮಾಡಿದೆ ಒಂದು ಲೋಕಲ್ ಚಾನಲ್ಗೋಸ್ಕರ, ಶಶಿಕುಮಾರ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ಆ ಇಂಟರ್ವ್ಯೂನ ನೋಡಿಬಿಟ್ಟು ವಿಷ್ಣು ಸರ್ ಕಾಲ್ ಮಾಡಿಬಿಟ್ಟು ಅಮ್ಮ ನಮ್ಮದು ಶೂಟಿಂಗ್ ನಡೀತಾ ಇದೆ ಪ್ಯಾಲೇಸ್ ಗ್ರೌಂಡಲ್ಲಿ, ದಯವಿಟ್ಟು ಬರಬೇಕು ನೀವು ಅಂತಂದರು. ನಾನು ಯಾರು ಅಂತಂದ್ರೆ ವಿಷ್ಣುವರ್ಧನ್ ಸರ್ ಅಂತ. ನಾನೇನು ಅಂದ್ಕೊಂಡೆ, ಫೋನಲ್ಲಿ ತಮಾಷೆ ಮಾಡ್ತದೆ. ಹೌದಾ ಸರ್, ಹೌದಾ, ಓಕೆ ಅಂದ್ಬಿಟ್ಟು ಜೋರಾಗಿ ನಗಕ್ಕೆ ಶುರು ಮಾಡಿದೆ. ಯಾಕಮ್ಮ ನಗ್ತದೆ, ಅಲ್ಲ ವಿಷ್ಣುವರ್ಧನ್ ಅಂದ್ರಲ್ಲ ಸರ್ ಅದಕ್ಕೆ ನಗ್ತದೆ. ಇಲ್ಲಮ್ಮ ನಾನು ನಿಜವಾಗ್ಲೂ ವಿಷ್ಣುವರ್ಧನೇ ಮಾತಾಡ್ತಾ ಇರೋದು ಅಂದರು. ನಾನು ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಇಲ್ಲಮ್ಮ ನಾನು ಕಾರ್ ಕಳಿಸ್ತಾ ಇದ್ದೀನಿ, ದಯವಿಟ್ಟು ನೀವು ಪ್ಯಾಲೇಸ್ ಗ್ರೌಂಡಿಗೆ ಬನ್ನಿ ಅಂತ ಅಂದರು.
ಆಮೇಲೆ ಆಯಿತು ಸರ್ ಅಂತ ಅಂದ್ಕೊಂಡು ನಾನು ಅಮ್ಮಂಗೂ ಹಂಗೆ ಅಂದೆ, ವಿಷ್ಣುವರ್ಧನ್ ಸರ್ ಯಾಕೆ ನಂಗೆ ಫೋನ್ ಮಾಡ್ತಾರೆ, ಯಾಕೆ ಫೋನ್ ಮಾಡ್ತಾರೆ, ಯಾರಾದ್ರೂ ಬೇರೆಯವ್ರ ಹತ್ರ ಮಾಡಿಸ್ತಾರೆ, ಅವರೇ ಯಾಕೆ ಮಾಡ್ತಾರೆ ಅಂತೆಲ್ಲ ತಲೆಯಲ್ಲಿ ಇಷ್ಟೊಂದು ಗೊಂದಲದಲ್ಲಿ ಹೋಗಬೇಕು ಅನ್ನುವಾಗ ಅವ್ರು ಹೇಳಿದ್ರು ಸೀರೆ ಉಟ್ಕೊಂಡು ಬನ್ನಿ ಅಂತ. ಸೀರೆ ಉಟ್ಕೊಂಡು ಹೋದೆ. ಒಬ್ಬರು ಟೋಪಿ ಹಾಕ್ಕೊಂಡು ಕೂತಿದ್ರು ಡೈರೆಕ್ಟ್ರು, ಇವರು ದಿನೇಶ್ ಬಾಬು ಅಂತಂದರು. ನಾನು ಒಂದು ನಮಸ್ಕಾರ ಹಾಕಿದೆ. ಅವರು ಹಾಯ್ ಅಂದರು. ಇವರು ಯಾವ್ಯಾವ ಚಿತ್ರ ಅವರು ದಿನೇಶ್ ಬಾಬು ಸರ್, ಹ್ಯಾವ್ ಯು ಸೀನ್ ಮೈ ಮೂವೀಸ್ ಅಂದರು. ನಾನು ದೇವರಾಣೆಗೂ ದಿನೇಶ್ ಬಾಬು ಅಂತ ಹೆಸರು ಕೇಳಿದೆ ಅವತ್ತು. ನನಗೆ ನಮ್ಮಮ್ಮ ಹಿಂಗೆ ಕುಟ್ಟುತ್ತಾನೇ ಇದ್ದರು ನನಗೆ, ಅದು ಕಣೆ ಇದು ಕಣೆ ಅಂತ. ನಾನು ಅದ್ರ ಬಗ್ಗೆ ಗಮನನೇ ಇಲ್ಲ. ನೋ ಸರ್ ಅಂದೆ. ಹ್ಯಾವ್ ಯು ಸೀನ್ ಸುಪ್ರಭಾತ ಅಂದರು. ಎಸ್ ಸರ್, ದಟ್ ಈಸ್ ಮೈ ಫೇವ್ರೆಟ್ ಮೂವಿ ಅಂದೆ. ಐ ಹ್ಯಾವ್ ಡೈರೆಕ್ಟೆಡ್ ಇಟ್ ಅಂದರು. ನಂಗೆ ಆವಾಗ ಐ ಫೆಲ್ಟ್ ರಿಯಲಿ ಬ್ಯಾಡ್ ದಟ್ ಡೈರೆಕ್ಟ್ರ್ ಯಾರು ಅಂತ ಗೊತ್ತಿಲ್ಲದೆ ಐ ವಾಸ್ ಲವ್ವಿಂಗ್ ದಟ್ ಮೂವಿ ಸೋ ಮಚ್. ಆ ಫಿಲಮ್ನ ಒಂದು 7-8 ಸಲ ನೋಡಿದ್ದೆ ಆ ಸುಪ್ರಭಾತ ಅನ್ನೋ ಚಿತ್ರನ. ನನ್ನ ತುಂಬ ಫೇವ್ರೆಟ್ ಮೂವಿ ಅದು. ಅಮೃತ ವರ್ಷಿಣಿ ಆಗಿರ್ಬೋದು. ಆವಾಗ ಶೂಟಿಂಗ್ ನಡೀತಾ ಇದ್ದಿದ್ದು ನಿಶ್ಶಬ್ದ ಚಿತ್ರದ್ದು. ಅದಕ್ಕಿಂತ ಮುಂಚೆ ಲಾಲಿನೂ ನೋಡಿದ್ದೆ. ಲಾಲಿನೂ ನಂಗೆ ತುಂಬ ಇಷ್ಟ ಆಗಿತ್ತು ಫಿಲಮು. ನಿಶ್ಶಬ್ದ ಚಿತ್ರ ನಡೀತಾ ಇತ್ತು, ಶೂಟಿಂಗ್ ನಡೀತಾ ಇತ್ತು. ಒಂದು 10-15 ನಾಯಿಗಳು, ವಿಷ್ಣು ಸರು ಎಲ್ಲ ಕೂತಿದ್ರು. ಸೊ ಇಟ್ ವಾಸ್ ಮೈ ಐ ಡೋಂಟ್ ನೋ, ನಾನು ನಿಜವಾಗ್ಲೂ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಏನೋ, ವಿಷ್ಣು ಸರ್ ಇಂದ ಆ ಚಿತ್ರ ಮಾಡೋದಕ್ಕೆ ಅವಕಾಶ ಸಿಕ್ತು. ಚಿತ್ರದ ಹೆಸರು ಹೆಂಡ್ತಿಗೆ ಹೇಳ್ತೀನಿ ಅಂತ. ನಂದು ಅದ್ಭುತವಾದ ಕ್ಯಾರೆಕ್ಟ್ರು. ವಿಷ್ಣು ಸರ್ ಮತ್ತು ಸುಹಾಸಿನಿ ಜೊತೆ ಅಭಿನಯಿಸುವಂಥ ಅವಕಾಶ ಸಿಕ್ತು. ಐ ವಾಸ್ ವರ್ಕಿಂಗ್ ವಿತ್ ಒನ್ ಮೋರ್ ವೆರಿ ಫೇಮಸ್ ಆ್ಯಕ್ಟರ್, ನನಗೆ ತುಂಬ ಇಷ್ಟವಾದಂಥ ನಟ ಸಂಕೇತ್ ಕಾಶಿ ಅವರು. ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ತಾರಾ ಅವರು ಇದ್ದರು ಆ ಚಿತ್ರದಲ್ಲಿ, ಎಲ್ಲರೂ ಇದ್ದರು. ತುಂಬಾ ಖುಷಿ ಆಯಿತು. ಸೊ ಇದು ವಿಷ್ಣು ಸರ್ದಾದರೆ. ಇನ್ನೊಂದು ಅಂಬರೀಷ್ ಸರ್ ಜೊತೆ ನಾನು ಒಂದು ಚಿತ್ರ ಮಾಡ್ತಿದ್ದೆ, ಪಾಳೆಗಾರ ಅಂತ. 24 ದಿನ ಅವ್ರ ಜೊತೆ ಒಂದು ಅಂಬರೀಷ್ ಸರು ನಂದು ತಂದೆ ಕ್ಯಾರೆಕ್ಟ್ರು, ಇನ್ನೊಂದು ಅಂಬರೀಷ್ ಬಂದು ನಂದು ಅಣ್ಣ, ಅಂದರೆ ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಖುಷ್ಬು ಅವರು ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ರು ಆ ಚಿತ್ರದಲ್ಲಿ. ಸೊ ನಾನು ಮತ್ತು ಇನ್ನೊಬ್ಬರು, ಅದರಲ್ಲಿ ಒಂದು 5 ಜನ ಹೀರೋ, 5 ಜನ ಹೀರೋಯಿನ್ ಇದ್ವಿ. ಆ ಚಿತ್ರ ಏನಾಯಿತು ಅಂದರೆ ಓಂ ಪ್ರಕಾಶ್ ಅವ್ರ ಡೈರೆಕ್ಷನು. ಒಂದು 24 ದಿನ ಕೆಲಸ ಮಾಡಿದ್ದೆ. ನಂಗೆ ಪೇಮೆಂಟ್ ಅನ್ನೋದೇ ಕೊಟ್ಟಿದ್ದಿಲ್ಲ. 24 ದಿನ ಕೆಲಸ ಮಾಡಿ ಬಂದಿದ್ದೆ ಚಿಕ್ಕಮಂಗ್ಳೂರಲ್ಲಿ, ಪೇಮೆಂಟೇ ಕೊಟ್ಟಿದ್ದಿಲ್ಲ. ಆಮೇಲೇನೂ ಆ ಶೂಟಿಂಗು ತುಂಬ ಲೇಟ್ ಆಗ್ತಾನೇ ಇತ್ತು. ಅಂದರೆ ಬೇರೆ ಚಿತ್ರಗಳು ಒಪ್ಕೊಳ್ಬೇಕಾಗಿತ್ತು. ಆಮೇಲೆ ಆವಾಗ ಅವರು ಯಾವುದೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ರು. ಆ ಫೋನ್ ನಂಬರ್ ಹುಡುಕಿ ಅವ್ರಿಗೆ ಕಾಲ್ ಮಾಡಿ ಓಂ ಪ್ರಕಾಶ್ ಸರ್ ಹತ್ರ ಮಾತಾಡಿ, ಸರ್ ನಂಗೆ ಬೇರೆ ಚಿತ್ರಗಳ ಅವಕಾಶ ಬರ್ತಾ ಇದೆ, ನಿಮ್ಮ ಡೇಟ್ ಏನಾದರೂ ಇದ್ದರೆ ಹೇಳಿ ಸರ್, ನಾನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲಮ್ಮ ನೀನು ತಲೆನೇ ಕೆಡ್ಸ್ಕೊಳ್ಬೇಕಡ, ನಮ್ಮದು ಶೂಟಿಂಗ್ ಇದ್ದಾಗ ನಾವು ಹೇಳ್ತೀವಿ, ಮುಂಚೆನೇ ಹೇಳ್ತೀವಿ ಅಂತಂದರು. ಆಮೇಲೆ ಒಂದಿನ ಶೂಟಿಂಗ್ ಸಡನ್ನಾಗಿ ರಾತ್ರಿ ಗಾಡಿ ಎತ್ಕೊಂಡು ಬಂದುಬಿಟ್ಟಿದ್ದಾರೆ, ಇವಾಗಲೇ ಹೋಗಬೇಕು ಚಿಕ್ಕಮಂಗ್ಳೂರಿಗೆ ಅಂತ. ಆಮೇಲೆ ನಂತರ ಅವರು ಬೇಡ ಇವಾಗ ಬೇಡ, ನೆಕ್ಸ್ಟ್ ಸ್ಕೆಡ್ಯೂಲ್ ಮಾಡ್ಕೊಳ್ತೀವಿ ಅಂತನೂ ಅಂದರು. ನಂತರ ಹೀಗೆ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಆಮೇಲೆ ನಾನು ಒಂದಿನ ಪೇಮೆಂಟ್ ಕೇಳಿದೆ ಅವ್ರ ಹತ್ರ, ಅವ್ರೇನೂ ಮಾತಾಡಲಿಲ್ಲ. ಇನ್ನೊಂದ್ಸಲಿ ಕೇಳಿದೆ, ಏನೂ ಮಾತಾಡಲಿಲ್ಲ. ಈ ಥರನೇ ಪೋಸ್ಟ್ಪೋನ್ ಮಾಡ್ತಾನೆ ಇದ್ರು. ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ. 24 ದಿನ ಕೆಲಸ ಮಾಡಿದ್ರು, ಒಂದು ನಯ ಪೈಸೆ ಕೊಟ್ಟಿದ್ದಿಲ್ಲ. ಆಮೇಲೆ ಒಂದಿನ ಕಾಲ್ ಮಾಡಿಬಿಟ್ಟು, ಇನ್ನೊಂದು 2-3 ದಿನ ಇದೆ ಶೂಟಿಂಗು, ಅದಕ್ಕೆ ಆಲ್ರೆಡಿ ನಂದು ಸ್ಟಾರ್ಸ್ ಎಲ್ಲ ನನಗೆ ಫೋನ್ ಮಾಡಿ ಹೇಳಿದರು, ತುಂಬ ತೊಗೊಳ್ಳೋದೆಲ್ಲ ತುಂಬ ಕಷ್ಟ, ದಯವಿಟ್ಟು ದುಡ್ಡು ಕೊಟ್ಟ ಮೇಲೇ ಬನ್ನಿ ಅಂತ. ನಾನು ಫಸ್ಟ್ ಟೈಮು ಇಲ್ಲ ಸರ್ ನನ್ನ ಪೇಮೆಂಟ್ ಕೊಡಿ, ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಅಂದೆ. ಇವ್ರು ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಮಾಡಿದ್ದಿಲ್ಲ. ಸಡನ್ನಾಗಿ ಒಂದು ಗಡಸಾದ ವಾಯ್ಸು, ನಾನಮ್ಮ ಅಂಬರೀಷ್ ಸರು ಅಂದರು. ಸರ್ ಹೇಳಿ ಸರ್ ಏನಾಯಿತು ಸರ್, ಏನಮ್ಮ ಶೂಟಿಂಗ್ ಬರೋಲ್ಲ ಅಂತೆ ಅಂದರು. ಇಲ್ಲ ಸರ್ ಆ ಥರ ಏನಿಲ್ಲ, ನಂಗೆ ಪೇಮೆಂಟೇ ಕೊಟ್ಟಿಲ್ಲ, 24 ದಿನ ಕೆಲಸ ಮಾಡಿದ್ದೀನಿ. ಕೊಟ್ಟಿಲ್ವಾ, ಯಾಕೆ ಕೊಟ್ಟಿಲ್ಲ ಅವನು ಅಂತಂದರು. ಗೊತ್ತಿಲ್ಲ ಸರ್, ನಾನು ಕೇಳಿದೆ, ಕೊಟ್ಟಿಲ್ಲ ಅಂತಂದರು. ಸರಿ ಆಯಿತು, ನಾನು ಕಳಿಸ್ಕೊಡ್ತೀನಿ, ಬಂದ್ಬಿಡಮ್ಮ ಅಂದರು. ಆಮೇಲೆ ಪೇಮೆಂಟ್ ಕೊಟ್ಟು ಕಳಿಸಿದ್ರು, ಅವರೇ ಅಮೌಂಟ್ ಕೊಟ್ಟು ಕಳಿಸಿದ್ರು. ಆಮೇಲೆ ನಾನು ನಮ್ಮಮ್ಮ ಶೂಟಿಂಗಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಶೂಟಿಂಗ್ ನಡೀತಾಯಿತ್ತು, ಹೋಗ್ತಾ ಇದ್ದಾಗ ಇಮಿಡಿಯೇಟ್ ಜೋರಾಗಿ ಕಿರ್ಚ್ತಾ ಇದ್ದಾರೆ. ಅಯ್ಯೋ ಆ ಹುಡುಗಿಗೆ ಫಸ್ಟ್ ಚೇರ್ ಹಾಕಪ್ಪ ಇಲ್ಲಿ ಅಂತಂದರು. ಅವರು ತಂದು ಚೇರ್ ಹಾಕಿ ಆಮೇಲೆ ಓಡೋಗ್ಬಿಡ್ತಾಳೆ ಇವಳು, ಶೂಟಿಂಗೇ ಮಾಡಲ್ಲ, ಫಸ್ಟ್ ಪಕ್ಕದಲ್ಲೇ ಚೇರ್ ಹಾಕು ಅಂದ್ಬಿಟ್ಟು ಚೇರ್ ಹಾಕಿ ನನ್ನನ್ನು ಕೂಡಿಸಿ ಸೀನೆಲ್ಲ ಮಾಡಿದ್ಮೇಲೆ ಪ್ರೊಡ್ಯೂಸರಿಗೆ ಮಿಕ್ಕಿದ ದುಡ್ಡು ಕೊಡೋದಕ್ಕೆ ಹೇಳಿದ್ದೀನಿ, ದುಡ್ಡು ಈಸ್ಕೊಂಡ್ಮೇಲೆ ನನಗೆ ಫೋನ್ ಮಾಡು ಅಂದ್ಬಿಟ್ಟು ಡ್ರೈವರ್ ನಂಬರ್ ಕೊಟ್ಟರು.
ಸೊ ಪೇಮೆಂಟು ಬಂತು. ಆ ಇನ್ಸಿಡೆಂಟ್ ಇಲ್ಲಿವರೆಗೂ ನಾನು ಯಾವಾಗಲೂ ಅಂಬರೀಷ್ ಸರ್ನ ಮೀಟ್ ಮಾಡಿದಾಗ ನಂಗೆ ಪೇಮೆಂಟ್ ಕೊಡಿಸ್ತಿದ್ದು ಅಂದರೆ ನೀವೊಬ್ಬರೇ ಹೀರೋ ಬಿಡಿ ಅಂತ ಹೇಳ್ತಾ ಇರ್ತೀನಿ, ತಮಾಷೆ ಮಾಡ್ತಾ ಇರ್ತೀನಿ. ಈಸ್ ಸಚ್ ಅ ಜೆನ್ಯೂನ್ ಪರ್ಸನ್ ಆ್ಯಂಡ್ ಬೇರೆಯವ್ರ ಕಷ್ಟಕ್ಕೆ ಹೇಗೆ ರಿಯಾಕ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವರು ಬೇರೆಯವರಾಗಿದ್ದರೆ ಅದನ್ನ ತಪ್ಪು ತಿಳ್ಕೊಂಡಿರೋರು, ಬಟ್ ಅವ್ರು ತಪ್ಪು ತಿಳ್ಕೊಳ್ದೆ ನನಗೆ ಸಲ್ಲಬೇಕಾಗಿರೋ ಪೇಮೆಂಟ್ನ ತಲುಪಿಸೋವರೆಗೂ ಸುಮ್ಮನೆ ಇರದೆ ಕಾಲ್ ಮಾಡಿ, ಪ್ರೊಡ್ಯೂಸರಿಗೆ ಕಾಲ್ ಮಾಡಿ, ಆ ಹುಡುಗಿ ಬಂದು ಕೆಲಸ ಮಾಡಿದೆ, ಈ ಥರ ಮಾಡೋದು ತಪ್ಪು ಅಂದ್ಬಿಟ್ಟು. ಏನಕ್ಕಂದರೆ ಆ ಸೆಟ್ಟಲ್ಲಿ ಎಲ್ರಿಗೂ ಕೊಟ್ಟಿದ್ರು, ಎಕ್ಸೆಪ್ಟ್ ನಂಗೆ ಮಾತ್ರ ಕೊಟ್ಟಿದ್ದಿಲ್ಲ. ಸೊ ಅವ್ರ ದಯೆಯಿಂದ ನಾನು ಪೇಮೆಂಟ್, ನನಗೆ ಆ ಚಿತ್ರದ ಪೇಮೆಂಟ್ ಬಂತು. ಮತ್ತು ನನಗೆ ನಾನು ಮದುವೆ ಆದಮೇಲೆ ಐ ಟುಕ್ ಅ ಬ್ರೇಕ್. ಅಂದರೆ ಇಂಡಸ್ಟ್ರಿಯಿಂದ ಒಂದು ಸ್ವಲ್ಪ, ಆವಾಗ ಗೌತಮಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಸೊ ಅದೂ ಅಷ್ಟೊಂದು ಡೇಟ್ಸ್ ಏನು ಇದ್ದಿಲ್ಲ. ಸೊ ಆದ್ದರಿಂದ ಅದೊಂದು ಸೀರಿಯಲ್ ಇತ್ತು, ನಡ್ಸ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೂ ಅಷ್ಟೊಂದೇನು ಡೇಟ್ಸ್ ಬರ್ತಾಯಿದ್ದಿಲ್ಲ. ಸೊ ಅದು ಹಂಗೆ ಡೈಲ್ಯೂಟ್ ಆಗೋಯ್ತು. ಸೊ ಅದರಿಂದ ಒಂದು 4 ವರ್ಷ, ಅಂದರೆ ನನ್ನ ಮಗಳು ಹುಟ್ಟಿ ಅವಳು ಒಂದು ಆ ಚೈಲ್ಡ್ಹುಡ್ ಎಲ್ಲ ನೋಡ್ಕೊಂಡು ದೆನ್ ಅಗೇನ್ ಆ ಟೈಮಲ್ಲಿ ಮದುವೆ ಆಗಿ ಹೋಗಿ ಆ ಇಂಡಸ್ಟ್ರಿಯಿಂದ ದೂರ ಇದ್ದಾಗ ಒಂಥರ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೆ. ನನ್ನ ರೆಗ್ಯುಲರ್ ರುಟೀನ್ ವರ್ಕ್, ನಾನು ಎದ್ದು ಶೂಟಿಂಗ್ ಹೋಗೋದು, ಶೂಟಿಂಗಲ್ಲಿ ಆ್ಯಕ್ಟ್ ಮಾಡೋದು, ಆ ಫೇಮ್, ಯಾರಾದರೂ ಎಲ್ಲಿ ಮಾರ್ಕೆಟಲ್ಲಾಗಲಿ ಎಲ್ಲಿ ಸಿಕ್ಕಿದ್ರು, ಯಾಕೆ ಮೇಡಮ್ ನೀವಿನ್ನೂ ಮಾಡ್ತಾಯಿಲ್ಲ ಹಾಗೆ ಹೀಗೆ ಅಂತ ಕೇಳೋರು. ಸೊ ಐ ಡೆಂಟ್ ಹ್ಯಾವ್ ಅ ಅಂದರೆ ಮತ್ತೆ ಮಾಡ್ತೀನಿ ಅನ್ನೋದು ನನ್ನ ತಲೆಯಲ್ಲೂ ಇದ್ದಿಲ್ಲ. ದೆನ್ ಆಫ್ಟರ್ ಮೈ ಡಾಟರ್ ವಾಸ್ ಬಾರ್ನ್, ಅವಳ 2 ವರ್ಷ ಆಗ್ತಾ ಇದ್ದಂಗೆ ನಂಗೆ ಮತ್ತೆ ಅವಕಾಶ ಬಂದಿದ್ದು ಬಾಲಾಜಿ ಟೆಲಿಕ್ರಿಯೇಷನ್ಸಿಂದ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ರೋಲ್. ಅಲ್ಲಿವರೆಗೂ ಹೀರೋಯಿನು ಆ ಥರ ಪಾತ್ರ ಮಾಡ್ತಾಯಿದ್ದವಳು, ಸಡನ್ನಾಗಿ ಸ್ಟಾರ್ ಆಗಿ ಒಂದು ಅಕ್ಕನ ಪಾತ್ರ, ಅದೂ ಲೀಡ್ ರೋಲೇ, ಬಟ್ ಆದರೂ ಅದು ಇಟ್ ವಾಸ್ ನಾಟ್ ಅ ಹೀರೋಯಿನ್. ಸೊ ಅಕ್ಕನ ಪಾತ್ರ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಫಸ್ಟ್ ಡೇ ಅಂತೂ ಐ ವಾಸ್ ರಿಯಲಿ ನರ್ವಸ್. ಮತ್ತೆ ಆ್ಯಕ್ಟಿಂಗ್ ಬರುತ್ತಾ, ನಾನು ಡೈಲಾಗ್ಸ್ ಜ್ಞಾಪಕ ಇಟ್ಕೊಳ್ತೀನ, ನಂಗೆ ಮಾಡೋದಕ್ಕಾಗುತ್ತಾ ಅಂತ. ಐ ಥಿಂಕ್ ಫಸ್ಟ್ ಸೀನಲ್ಲಿ ಏನು ಜಾಸ್ತಿ ಡೈಲಾಗ್ ಇದ್ದಿಲ್ಲ. ಸೊ ಇಟ್ ಜಸ್ಟ್ ವೆಂಟ್ ಆನ್. ಬಟ್ ನಾನು ಡೈಲಾಗ್ ಜಾಸ್ತಿ ಇದ್ದಾಗ 1-2-3 ಸಲ ತಡವಡಿಸಿ 1-2-3 ಟೇಕ್ ಆಗಿ ದೆನ್ ಟು ಗೆಟ್ ಬ್ಯಾಕ್ ಟು ಮೈ ಒರಿಜಿನಲ್ ಇದು ಟೈಮ್ ತೊಗೊಳ್ತು. ಸೊ ಮತ್ತೆ ನಾನು ಎಂಟ್ರಿ ಬಂದು ಅಮ್ಮ ನಾಗಮ್ಮ ಅಂತ ಒಂದು ಸೀರಿಯಲಿಂದ ಮತ್ತೆ ಬಂದೆ. ಸೊ ಮೈ ಜರ್ನಿ ಹ್ಯಾಸ್ ಬೀನ್ ಲೈಕ್ ದಟ್ ಓನ್ಲಿ. ಮತ್ತು ಸೀರಿಯಲ್ಸು, ಮೂವೀಸು ಮತ್ತೆ ಮಾಡೋದಕ್ಕೆ ಶುರು ಮಾಡಿದೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು, ಒಳ್ಳೊಳ್ಳೆ ಹೀರೋಗಳ ಜೊತೆ ಒಳ್ಳೊಳ್ಳೆ ಚಿತ್ರಗಳು ಮಾಡುವಂಥ ಅವಕಾಶ ಸಿಕ್ತು. ಇವಾಗಕ್ಕೆ ನಾನು 95 ಚಿತ್ರಗಳಲ್ಲಿ 300ಕ್ಕಿಂತ ಜಾಸ್ತಿ ಸೀರಿಯಲ್ಗಳಲ್ಲಿ ಮತ್ತು 7-8 ಭಾಷೆಗಳಲ್ಲಿ, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಕೊಂಕಣಿ, ತುಳು, ಈ ಥರ ಇಷ್ಟು ಲ್ಯಾಂಗ್ವೇಜಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಇಂಗ್ಲೀಷ್ ಫಿಲಮ್ ಬಂದು ಮೈ ಸನ್ ಅಂತ, ಚಂದ್ರು ಅವ್ರ ಅಂದರೆ ಮೀರಾ ಪಿಳ್ಳೈ ಅಂತ ಡೈರೆಕ್ಟ್ರು, ಚಂದ್ರು ಅವರು ಅದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಆಗಿದ್ದರು. ಆ ಚಿತ್ರಕ್ಕೆ ದ ಬೆಸ್ಟ್ ಮೂವಿ ಅಂತ ಕೆನಡಿಯನ್ ಫಿಲ್ಮ್ ಫೆಸ್ಟಲ್ಲಿ ಬಂತು. ಸೊ ದಟ್ ಈಸ್ ಒನ್ ಅಚೀವ್ಮೆಂಟ್. ಅವಾರ್ಡ್ಗಳು ಕಳನಟಿಯಾಗಿ ಅಥವಾ ನೆಗೆಟಿವ್ ರೋಲ್, ಆ್ಯಕ್ಟರ್ ಇನ್ ಅ ನೆಗೆಟಿವ್ ರೋಲ್, ಆ ಥರ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಮೈ ಜರ್ನಿ ಹ್ಯಾಸ್ ಬೀನ್ ಅ ಫೇರಿ ಟೇಲ್ ಅಂತಲೇ ಹೇಳಬೇಕು. ಐ ಆಮ್ ಬ್ಲೆಸ್ಡ್ ಟು ಬಿ ಹರ್, ಬ್ಲೆಸ್ಡ್ ಟು ಬಿ ಹ್ಯಾವಿಂಗ್ ಸೋ ಮೆನಿ ಆಫರ್ಸ್, ಒಳ್ಳೊಳ್ಳೆ ಚಿತ್ರಗಳು, ಒಳ್ಳೊಳ್ಳೆ ಫಿಲಮ್ಗಳು. ಕೆಲವು ಟೈಮ್ ಅನಿಸುತ್ತೆ ಯಾಕಪ್ಪ ಬೇಕು, ನಿಲ್ಲಿಸೋಣ, ಮುಗಿಸೋಣ ಅಂತ. ಬಟ್ ಆ ಸೆಳೆತ, ಆಕರ್ಷಣೆ, ಆ ಚಿತ್ರರಂಗದ್ದು ದೇವರಣಗೂ ಯಾರಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಯೋವರೆಗೂ ಚಿತ್ರಗಳಲ್ಲಿ ಅಥವಾ ಫಿಲ್ಮ್ಗಳಲ್ಲಿ ನಟಿಸ್ಕೊಂಡು ಆರಾಮ್ಸೆ ಇರಬೇಕು ಅಂತ ಅನಿಸುತ್ತೆ. ಐ ಹ್ಯಾವ್ ಬೀನ್ ಅ ಸ್ಪೋರ್ಟ್ಸ್ ಪರ್ಸನ್ ಫ್ರಮ್ ಸೋ ಮೆನಿ ಇಯರ್ಸ್. ಶಟಲ್ ಬ್ಯಾಡ್ಮಿಂಟನ್ ಆಡ್ತೀನಿ ನಮ್ಮ ಚಿತ್ರತಂಡಕ್ಕೋಸ್ಕರ, CBL ಅಂತ, ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್ ಅಂತ. ಲಾಸ್ಟ್ ಟೈಮು ನಮ್ಮ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿ ವಾಸ್ ದ ವಿನ್ನರ್, ಮನು ರವಿಚಂದ್ರನ್ ವಾಸ್ ದ ಕ್ಯಾಪ್ಟನ್. ಮತ್ತು ಒಂದು ಒಳ್ಳೆ ಅದ್ಭುತ ಶಟಲ್ ಪ್ಲೇಯರ್ ರವಿ ಚೇತನ್ ಅವರು ಇದ್ದಾರೆ ಅದರಲ್ಲಿ. ಸೊ ಇಟ್ ಹಸ್ ಬೀನ್ ರಿಯಲ್ ಎಂಟರ್ಟೈನ್ಮೆಂಟ್ ಫಾರ್ ಅಸ್. ಬರೀ ಚಿತ್ರಗಳು, ಫಿಲಮು ಅಷ್ಟೇ ಅಲ್ಲದೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದವರು ನಡೆಸುವಂಥ ಶಟಲ್ ಟೂರ್ನಮೆಂಟ್ ಆಗಿರ್ಬೋದು, ಲಾಸ್ಟ್ ಟೈಮ್ ಸುದೀಪ್ ಅವ್ರು ಸ್ಪಾನ್ಸರ್ ಮಾಡಿದ್ರು, ಅದರಲ್ಲೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಐ ಹ್ಯಾವ್ ಬೀನ್ ಅ ವಿನ್ನರ್. ಸೊ ಚಿತ್ರರಂಗ ಅಲ್ಲದೆ ಸ್ಪೋರ್ಟ್ಸಲ್ಲೂ ಇದ್ದೀನಿ.
ಮತ್ತು ಲಾಸ್ಟ್ ಟೈಮ್ ಚಿತ್ರರಂಗದವರು ನಡೆಸಿರುವಂಥ ಸ್ಪೋರ್ಟ್ಸಲ್ಲೂ ಐ ಥಿಂಕ್ ಐ ವನ್ 4 ಸಿಲ್ವರ್ ಪ್ಲೇಟ್ಸ್ ಫಾರ್ 100 ಮೀಟರ್ಸ್, 400 ಮೀಟರ್ಸ್, ಶಾರ್ಟ್ ಪುಟ್, ಡಿಸ್ಕಸ್. ಇದಕ್ಕೆ ಪ್ರೈಸ್ ಬಂತು. ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿದ್ದಿದ್ದೆ, ಅವಕಾಶ ಇದ್ದಿದ್ದೆ 4ರಲ್ಲಿ. ಸೊ 4ರಲ್ಲೂ ಫಸ್ಟ್ ಪ್ರೈಸ್ ಬಂತು ನನಗೆ. ಸೊ ಹೀಗೆ ನನ್ನ ಮನೆ, ನಂಗಿರೋದು ಒಬ್ಬಳೇ ಮಗಳು ಖುಷಿ ಅಂತ. ಸೊ ಶಿ ಈಸ್ ಆಲ್ಸೋ ಬೀನ್ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಐ ಥಿಂಕ್ ಎವ್ರಿಬಡಿ ಆ್ಯಸ್ ಅ ಆರ್ಟಿಸ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಬಿಕಾಸ್ ನಾವು ಅರ್ನ್ ಮಾಡೋದಕ್ಕಿಂತ ಜಾಸ್ತಿ ಮೋಸಗಳಾಗಿರುತ್ತೆ. ಎಷ್ಟೊಂದು ಚೆಕ್ ಬೌನ್ಸ್ಗಳು, ಎಷ್ಟು ಸಲ ನಾವು ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡದೇ ಇರುವಂಥ ಪ್ರೊಡ್ಯೂಸರ್ಸು ಇದ್ದಾರೆ. ಎಲ್ಲರೂ ಕೆಟ್ಟೋರು ಅಂತ ನಾನು ಹೇಳಲ್ಲ, ಬಟ್ ಬಹಳಷ್ಟು ಜನ, ಅಂದರೆ ನಾನು ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ ತುಂಬ ಮೋಸಗಳಾಗಿದೆ. ಇವಾಗ ಐ ಥಿಂಕ್ ನಮ್ಮ ಸೀರಿಯಲ್ ಆಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಐ ಥಿಂಕ್ ದೇ ಆರ್ ಮೋರ್ ಎಜುಕೇಟೆಡ್ ಆ್ಯಂಡ್ ದೇ ನೋ ವಿ ಕಮ್ ಫಾರ್ ವರ್ಕ್, ವಿ ಹ್ಯಾವ್ ಟು ಪೇ ದೆಮ್ ಅನ್ನೋದು ಇರುತ್ತೆ. ಆವಾಗ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಇಷ್ಟು ಚೆಕ್ ಇದೆ ನನ್ನ ಹತ್ರ, ಬೌನ್ಸ್ ಆಗಿರುವಂಥ ಚೆಕ್ಗಳು. ಮತ್ತು ನಾಳೆ ಕೊಡ್ತೀನಿ ಅನ್ನೋದು, ನಾಡಿದ್ದು ಕೊಡ್ತೀನಿ ಅನ್ನೋದು, ಕೊಡ್ದೇ ಇರೋದು ಪೇಮೆಂಟು. ಕೇಳಕ್ಕೆ ಹೋದರೆ ಏನಮ್ಮ ಪೇಮೆಂಟ್ ಕೇಳ್ತೀಯಮ್ಮ, ಇಂಡಸ್ಟ್ರಿಯಲ್ಲಿ ಇರಬೇಕಾ ಇಲ್ವಾ ಅಂತ ಕೇಳಿದವರು ಇದ್ದಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ಇನ್ನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್, ನೀವು ಪೇಮೆಂಟ್ ಕೊಡದೇ ಇದ್ರೂ ಇದ್ದೀನಿ. ಇನ್ನೊಂದು ತುಂಬ ಕೆಟ್ಟ ಎಕ್ಸ್ಪೀರಿಯನ್ಸು, ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದು ಸ್ಟಾರ್ಟಿಂಗ್ ಅಂದರೆ ಒಂದು ಪ್ರೊಡಕ್ಷನ್ ಹೌಸಿಂದ ಪೇಮೆಂಟ್ನ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸೋರು. ಆ ಡ್ರೈವರ್ ತಿಪ್ಪರ್ಲಾಗ ಹಾಕಿದ್ರು, ಮನೆಗೆ ಬಂದು ಕೂತ್ಕೊಂಡು ಸೋಫಾದಲ್ಲಿ ಕೂತ ಅಂದರೆ ಹೇಳೋದಕ್ಕೆ ಕೇಳ್ತಾ ಇದ್ದಿಲ್ಲ. ಅವ್ನಿಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಏನು ಮಾಡಿದ್ರು ಹೋಗ್ತಾನೆ ಇದ್ದಿಲ್ಲ. ಏನು ಅಂದರೆ ನನ್ನ ಪೇಮೆಂಟಲ್ಲಿ ಅವ್ನಿಗೊಂದು ಕಟ್ ಆಫ್ ಕೊಟ್ಟರೆ ಅವ್ನು ಎದ್ದು ಹೋಗ್ತಾ ಇದ್ದಿದ್ದು. ಅಂಥ ಡ್ರೈವರ್ಗಳು ಇದ್ದರು. ನಂಗೆ ನಿಜವಾಗ್ಲೂ ಅನಿಸುತ್ತೆ, ನಾವು ಕೆಲಸ ಮಾಡಿರೋದು ಯಾರ್ಯಾರಿಗೋ ಯಾಕೆ ಕೊಡಬೇಕು ಅಂತ. ಆ್ಯಂಡ್ ನಿಮಗೂ ಗೊತ್ತಿರ್ಬೋದು, ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಖಾಲಿ ಓಚರ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದು, ಖಾಲಿ ಕನ್ವೆನ್ಸ್ ಮೇಲೆ ಸೈನ್ ಹಾಕ್ಸ್ಕೊಳ್ಳೋದು, ಈ ಥರದಂತೂ ಸಾವಿರ ನಡೆದಿರುತ್ತೆ. ನಮ್ಗೆ ಬರೋ ಅಮೌಂಟ್ ಒಂದು, ಆ ಓಚರ್ ಒಂದು. ಅಂದರೆ ಖಾಲಿ ಓಚರಲ್ಲಿ ಇವಾಗ ನಮ್ಮ ಅಮೌಂಟ್ ಕೊಟ್ಟಾಗ ಕೈಗೆ ಅದೇ ಅಮೌಂಟ್ನ ಬರಿಬೋದಲ್ವಾ. ನೀವು ಯಾಕೆ ಬರೆಯಲ್ಲ ಅಂದರೆ, ನಮ್ಮ ಪೇಮೆಂಟ್ ಏನೋ ಒಂದಿರುತ್ತೆ, ನೀವು ಖಾಲಿ ವೋಚರಲ್ಲಿ ಸೈನ್ ಮಾಡಿಸ್ಕೊಳ್ತೀರ. ಈ ಪದ್ಧತಿ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಮೋದಿ. ಇವಾಗ ಗೂಗಲ್ ಪೇ ಇರೋದ್ರಿಂದ ಡೈರೆಕ್ಟಾಗಿ ಪ್ರೊಡ್ಯೂಸರ್ ಅಕೌಂಟಿಂದ ಗೂಗಲ್ ಪೇ ಮಾಡಿಬಿಡ್ತಾರೆ ಇವಾಗ, ಅಥವಾ ಚೆಕ್ ಕೊಡ್ತಾರೆ. ಅವಾಗೆಲ್ಲ ಚೆಕ್ ದೇವರಾಣಿಗೂ ಈಸ್ಕೊಳ್ತಾ ಇದ್ದಿಲ್ಲ, ಚೆಕ್ ಕೊಡ್ತಾರೆ ಅಂದರೆ ಅದು ಬೌನ್ಸೇ ಅಂತಲೇ ಅರ್ಥ. ಬಟ್ ಇವಾಗ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಮೋದಿ, ಬಿಕಾಸ್ ಜಿ ಪೇ ಮಾಡ್ತಾರೆ. ಸೊ ಇಟ್ ಈಸ್ ಒನ್. ಬಟ್ ಇವಾಗ ಐ ಸ್ವೇರ್, I've worked with so many directors and producers and so many production teams. ಇದರಲ್ಲಿ TV ಆಗಿರ್ಬೋದು ಅಥವಾ ಫಿಲ್ಮ್ಸ್ ಆಗಿರ್ಬೋದು. ಐ ಹ್ಯಾವ್ ನೆವರ್ ಹ್ಯಾಡ್ ಅ ಪ್ರಾಬ್ಲಮ್, ಟಚ್ ವುಡ್. ಆ ಥರ ಪ್ರಾಬ್ಲಮ್ ಇವಾಗ ಬರೋದು ಇಲ್ಲ, ಬಿಕಾಸ್ ದೇ ಆರ್ ಮೋರ್ ಸೆನ್ಸಿಟಿವ್, ಮೋರ್ ಎಜುಕೇಟೆಡ್ ಆ್ಯಂಡ್ ದೇ ನೋ ವೈ ವಿ ಕಮ್ ಫಾರ್ ವರ್ಕ್. ನಾನು ಯೂಶ್ವಲಿ ಅದನ್ನೇ ಒಂದು ಎಕ್ಸಾಂಪಲ್ ಹೇಳೋದು. ಇವಾಗ ಒಬ್ಬ ಪ್ಲಂಬರ್ನ, ಒಬ್ಬ ಕಾರ್ಪೆಂಟ್ರನ್ನ ನಾವು ಮನೆಗೆ ಕರೆಸ್ತೀವಿ ಅಂದರೆ ಅವ್ನಿಗೆ ಎಷ್ಟು ಕೊಡಬೇಕು ಅಂತ ಕೇಳಿ ಅವ್ನ ಕೆಲಸ ಆದಮೇಲೆ ಕೊಟ್ಟು ಕಳಿಸಿದ್ರೇ ಅವ್ನ ಮನೆಯಿಂದ ಆಚೆಗೆ ಹೋಗ್ತಾನೆ. ಅಂಥದ್ರಲ್ಲಿ ನಾವು ನಿಮ್ಮನ್ನು ನಂಬ್ಕೊಂಡು ಒಂದು ಕೆಲಸಕ್ಕೆ ಬರ್ತೀವಿ ಅಂದರೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ನಮ್ಮ ಪೇಮೆಂಟ್ನ ಇವಾಗ ನಾನು ಕೇಳಿರೋ ಪೇಮೆಂಟ್ ನೀವು ಕೊಡಲ್ಲ, ನೀವೊಂದು ಪೇಮೆಂಟಿಗೆ ಅಗ್ರಿ ಆಗಿರ್ತೀರ, ಆ ಪೇಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದೆ? ನಾವು ಬಂದಿರೋದು ಕೆಲಸಕ್ಕೆ ತಾನೆ. ವಿ ಆರ್ ಪಾರ್ಟ್ ಆಫ್ ಯುವರ್ ಜರ್ನಿ, ವಿ ಆರ್ ಪಾರ್ಟ್ ಆಫ್ ಯುವರ್ ಮೂವಿ, ವಿ ಆರ್ ಪಾರ್ಟ್ ಆಫ್ ಯುವರ್ ಸೀರಿಯಲ್ ಅಷ್ಟೇ. ನಾನು ಪೇಮೆಂಟ್ ಕೇಳೋದು ತಪ್ಪು ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದು ಇಲ್ಲ. ನಾನು ಅದನ್ನ ಕೇಳೋದ್ರಲ್ಲಿ ಹಿಂಜರಿಯೋದು ಇಲ್ಲ. ಬಿಕಾಸ್ ಐ ಹ್ಯಾವ್ ಕಮ್ ಫಾರ್ ವರ್ಕ್ ಆ್ಯಂಡ್ ಯು ಆರ್ ಪೇಯಿಂಗ್ ಮೀ ಫಾರ್ ಮೈ ವರ್ಕ್ ಅಷ್ಟೇ. ನಾನು ಫಸ್ಟ್ ಪೇಮೆಂಟು 1,500 ಬಂದಿರ್ಬೋದು. ಒಂದು ಸೀರಿಯಲ್ ನಾನು ಸ್ಟಾರ್ಟ್ ಮಾಡಿರೋದು ಎಲ್ರಿಗೂ ಗೊತ್ತಿರುತ್ತೆ. ಆವಾಗ ಇದ್ದಿದ್ದು 250 ರೂಪಾಯಿ ಪರ್ ಎಪಿಸೋಡ್. ಸೊ ಪರ್ ಎಪಿಸೋಡ್ 250 ರೂಪಾಯಿನ ಪರ್ ಡೇನ ಆ ಥರ ಏನೋ ಪೇ ಮಾಡ್ತಾಯಿದ್ರು. ಇವಾಗದ ಪೇಮೆಂಟು ಕೇಳಲೇಬೇಡಿ. ಸೊ ವಿ ಸ್ಟಾರ್ಟೆಡ್ ಫ್ರಮ್ ಪೀನಟ್ಸ್, ಅಂದರೆ ತುಂಬ ಕಮ್ಮಿ ಪೇಮೆಂಟಿಂದ ಶುರು ಮಾಡಿದ್ವಿ. ಬಟ್ ಅಫ್ಕೋರ್ಸ್ ಎವ್ರಿಥಿಂಗ್ ಬೆಳೀತಾ ಇದ್ದ ಹಾಗೆ, ಹೆಸರು ಬಂದ ಹಾಗೆ ಪೇಮೆಂಟು ಜಾಸ್ತಿ ಆಗುತ್ತೆ, ಕೆಲಸನೂ ಜಾಸ್ತಿ ಇರುತ್ತೆ ಅಷ್ಟೆ. ನಾನು ಚಿತ್ರರಂಗಕ್ಕೆ ಬಂದಮೇಲೆ ಫಸ್ಟು ನಮ್ಮಮ್ಮಂಗೆ ಬಹಳ ಆಸೆ ಇತ್ತು ಚಿಕ್ಕದಿಂದನೂ, ನನ್ನ ಮಗಳು ಕಾರ್ ತೊಗೊಳ್ಬೇಕು, ನಾನು ಅದರಲ್ಲಿ ಒಂದು ರೌಂಡ್ ಹೋಗಬೇಕು ಅಂತ. ಅವ್ರಿಗಿದ್ದಿದ್ದು ಫಿಯೆಟ್. ಆವಾಗ ಫಿಯೆಟ್ ಅಂದರೆ ತುಂಬ ದೊಡ್ಡ ಕಾರು. ಸೊ ಫಿಯೆಟ್ ತೊಗೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಫಿಯೆಟ್ ತೊಗೊಂಡಿಲ್ಲ, ನಾನು ಸ್ಯಾಂಟ್ರೋ ತೊಗೊಂಡೆ. ಐ ಟುಕ್ ಹರ್ ಫಾರ್ ಅ ರೈಡ್. ಶಿ ವಾಸ್ ವೆರಿ ಹ್ಯಾಪಿ. ಅದರ ನಂತರ ಈಗ ಬೇರೆ ಕಾರಿದೆ.
ಸೊ ನನ್ನ ಫಸ್ಟ್ ಕಾರ್ ಬಂದು ಸ್ಯಾಂಟ್ರೋ, ಅದು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದೆ. ನಾನು ನನ್ನ ತಂಗಿ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ನಾನು, ಅಂದರೆ ನನ್ನ ತಂಗಿ ಪಾತ್ರ ಹುಡುಕ್ತಾ ಇದ್ದಾಗ ಅವಳೇ ಸೂಟ್ ಆಗ್ತಾಳೆ, ಬೇರೆ ಯಾರೂ ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳನ್ನ ಸ್ಕೂಲಿಂದ 7ನೇ ಕ್ಲಾಸ್ ಎಕ್ಸಾಮ್ ಬರೆದ್ಬಿಟ್ಟು ಕೂತಿದ್ಲು ಅವರು ಸ್ಕೂಲಲ್ಲಿ, ಅವಳನ್ನ ಎಳ್ಕೊಂಡೋಗಿ ಆ್ಯಕ್ಟ್ ಮಾಡಿಸಿದ್ದು ಅದೇ ಚಿತ್ರ ಆಕಸ್ಮಿಕ. ಅದಾದ ನಂತರ ನಾನು ನನ್ನ ತಂಗಿ ಒಂದು 3-4 ಚಿತ್ರದಲ್ಲಿ, ಹೂಮಳೆ ಆಗಿರ್ಬೋದು, ಮತ್ತು ಇನ್ನೊಂದು 2-3 ಚಿತ್ರ, ಓಮಲ್ಲಿ ನನ್ನ ತಂಗಿನೇ ಅವಳು, ಆ ಥರ ಒಂದು 3-4 ಚಿತ್ರದಲ್ಲಿ ಒಟ್ಟಿಗೆ ಅಭಿನಯ ಮಾಡಿದ್ವಿ. ಅವಳು ಆಮೇಲೆ ಲಾ ಓದೋದಕ್ಕೆ ಹೊರಟೋದ್ಲು. ಇವಾಗ ಶಿ ಈಸ್ ಡೂಯಿಂಗ್ MC, ಸಣ್ಣ ಮಗು ಇದೆ. ಸೊ ಅದರಿಂದ ಮತ್ತೆ ಚಿತ್ರರಂಗಕ್ಕೆ ಬಂದಿಲ್ಲ, ಮತ್ತೆ ಮಾಡ್ತಾಳೆ ಅಂತ ಕೇಳ್ಪಟ್ಟೆ, ಮಾಡ್ಬೋದು. ಸೊ ಹೀಗೆ ನಾವಂತೂ ಅಯ್ಯೋ ಎಷ್ಟು ಕಿತ್ತಾಡ್ತಾ ಇದ್ವಿ ಅಂದರೆ ನಾವು ಆ್ಯಸ್ ಸಿಬ್ಲಿಂಗ್ಸು, ಡ್ರೆಸ್ಸಿಗಾಗಿರ್ಬೋದು, ಚಪ್ಪಲಿಗಾಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಕಿತ್ತಾಡ್ತಾ ಇದ್ವಿ. ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ಅವಳಿಗೆ ಇಂಟ್ರೆಸ್ಟ್ ಇದ್ದಿದ್ದು, ಬಟ್ ಬಂದಿದ್ದು ನಾನು ಇಂಡಸ್ಟ್ರಿಗೆ. ಆಮೇಲೆ ಅವಳು ಬಂದಳು ನನ್ನ ಜೊತೆ, ಬಟ್ ಆಮೇಲೆ ಅವಳು ಇಂಟ್ರೆಸ್ಟ್ ಕಳ್ಕೊಂಡ್ಳು, ಅವಳು ಅಷ್ಟೊಂದು ಓದಿನ ಕಡೆ ಹೊಟ್ಟೋದ್ಲು. ಸೊ ಹಾಗಾಗಿ ಬರೀ ಒಂದು 4-5 ಚಿತ್ರ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇನ್ನೊಂದು ಏನು ಅಂದರೆ, ಐ ಥಿಂಕ್ ಐ ಆಮ್ ಸ್ಟೇಬಲ್ ಇನ್ ದ ಇಂಡಸ್ಟ್ರಿ ಬಿಕಾಸ್ ನನಗೆ ಇದು ಬಿಟ್ಟರೆ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಐ ಥಿಂಕ್ ಐ ಕಾಂಟ್ ಡೂ ದ ಫ್ರಂಟ್ ಡೆಸ್ಕ್ ಜಾಬ್ ಆಗಿರ್ಬೋದು, ಬೇರೆ ಜಾಬ್ಸ್ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಐ ಆಮ್ ಅ ಫ್ಯಾಷನ್ ಡಿಸೈನರ್, BSc ಗ್ರ್ಯಾಜುಯೇಟ್, ಬಟ್ ಆದರೂ ನಂದು ಆ ಕಡೆ ಹೋಗುವಂಥ ಯಾವುದೇ ಅವಕಾಶಗಳು ಸಿಕ್ಕಿದ್ರೂ ಹೋಗಬೇಕು ಅಂತ ಅನಿಸ್ಲಿಲ್ಲ ನನಗೆ. ಸೊ ಐ ವಾಸ್ ಇನ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ಐ ಬೀನ್ ಸಸ್ಟೈನ್ಡ್ ಇನ್ ದಿಸ್ ಇಂಡಸ್ಟ್ರಿ ಬಿಕಾಸ್ ಕಾಲಕ್ಕೆ ತಕ್ಕ ಹಾಗೆ, ಕ್ಯಾರೆಕ್ಟ್ರಿಗೆ ತಕ್ಕ ಹಾಗೆ ಚೇಂಜ್ ಮಾಡಿಕೊಂಡು ನಂದು ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡ್ಕೊಂಡು ಹೋಗಿದ್ದೀನಿ. ಮದುವೆಗಿಂತ ಮುಂಚೆ ನಾನು ಹೀರೋಯಿನ್ ಆಗಿದ್ದೀನಿ ಅಂದ್ಬಿಟ್ಟು ಮದುವೆ ಆದಮೇಲೂ ಹೀರೋಯಿನ್ ಕ್ಯಾರೆಕ್ಟ್ರೇ ಮಾಡ್ತೀನಿ ಅಂತ ಕಾಯ್ತಾ ಕೂತಿದ್ರೆ, ಅಥವಾ ಮಾಡೋದೇ ಇಲ್ಲ, ಹೀರೋಯಿನ್ ಬಿಟ್ಟರೆ ಬೇರೆ ರೋಲ್ ಮಾಡೋಲ್ಲ ಅಂತ ಕೂತಿದ್ರೆ ಮೋಸ್ಟ್ಲಿ ನಾನು ಸರ್ವೈವ್ ಆಗ್ತಾ ಇದ್ದಿಲ್ವೇನೋ. ಐ ಜಸ್ಟ್ ವೆಂಟ್ ಆನ್ ವಿತ್ ದ ಫ್ಲೋ. ಇವಾಗ ತಾಯಿ ಪಾತ್ರಗಳು ಮಾಡ್ತಾಯಿದ್ದೀನಿ. ಐ ಥಿಂಕ್ ಕೆಲವು ಟೈಮ್ ಅಂತೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಏಜಲ್ಲಿರುವಂಥ ಹುಡುಗರಿಗೂ ತಾಯಿ ಮಾಡ್ತಾ ಇರ್ತೀವಿ. ಇವಾಗ ನನ್ನ ಮಗಳು 17 ಇಯರ್ಸು, ಆ ಏಜಲ್ಲಿರೋರಿಗೆ ತಾಯಿ ಮಾಡಿದ್ರೆ ಏನು ಬೇಜಾರು ಅನಿಸಲ್ಲ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುವಂಥ ಪಾತ್ರಗಳಿಗೂ ನಾವು ಮಾಡ್ತಾ ಇರ್ತೀವಿ. ಇಟ್ ಇಸ್ ಜಸ್ಟ್ ಕ್ಯಾರೆಕ್ಟರ್ ಅಷ್ಟೇ, ಯು ಆರ್ ಪ್ಲೇಯಿಂಗ್ ಅ ರೋಲ್. ಹಾಗಂತ ನೀವು ವಯಸ್ಸಾಗಿದ್ದೀರಾ, ನೀವು ವಯಸ್ಸಾಗೋಗಿದೆ ಅಂತ ಇದು ಮಾಡೋಕ್ಕೂ ಆಗಲ್ಲ. ಇವಾಗ ಕಾನ್ಸೆಪ್ಟ್ ಇರೋದೇ ಯಂಗ್ ಮದರ್ ಕಾನ್ಸೆಪ್ಟು. ಸೊ ಐ ಆಮ್ ಜಸ್ಟ್ ಬೀಯಿಂಗ್, ಅಂದರೆ ಆ ಫ್ಲೋ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಸರ್ವೈವ್ ಆಗಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಮೈ ಪ್ರಿನ್ಸಿಪಲ್ಸ್, ಐ ಹ್ಯಾವ್ ಮೈ ಓನ್ ಎಥಿಕ್ಸ್. ಇದು ಮಾಡ್ತೀನಿ, ಇದು ಮಾಡಲ್ಲ ಅಂತ ಒಂದು ಗೆರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಅಷ್ಟೇ. ಆ ಥರ ನೋಡೋಕ್ಕೆ ಹೋದರೆ ನಾನು ಮಾಡಿರುವಂಥ ಒಂದು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಸೀರಿಯಲ್ ಪ್ರತಿಬಿಂಬ ಅಂತ, ಒಂಥರ ಬಬ್ಲಿ ಕ್ಯಾರೆಕ್ಟರ್. ನಾನು ಹೇಗೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀನೋ, ಔಟ್ಸ್ಪೋಕನ್ ಇದ್ದೀನೋ, ಆ ಥರದ ರೋಲು ನಾನು ಮಾಡಿದ್ದು ಪ್ರತಿಬಿಂಬ ಅನ್ನೋ ಚಿತ್ರದಲ್ಲಿ, ಧಾರಾವಾಹಿಯಲ್ಲಿ. ದಟ್ ವಾಸ್ ವೆರಿ ರಿಯಲ್ ಟು ಮೈ ಲೈಫ್. ಸೊ ಅದು ಆ ಪಾತ್ರ ಮಾಡುವಾಗ ನಾನೇನೋ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಅಂತ ಅನಿಸೇ ಇದ್ದಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಆರ್ಟಿಸ್ಟ್ ಇಸ್ ಲೈಕ್ ವಾಟರ್. ಯಾವ ವೆಸಲಲ್ಲಿ ಹಾಕ್ತೀವೋ ನಾವು ಆ ವೆಸಲ್ ಶೇಪ್ ತೊಗೊಳ್ತೀವಿ. ಸೊ ಇಟ್ ಈಸ್ ಆಲ್, ನಾನು ಇಷ್ಟು ವರ್ಷದಲ್ಲಿ ನಾನು ಏನೇ ಆ್ಯಕ್ಟ್ ಮಾಡಿರ್ಬೋದು, ಚೆನ್ನಾಗಿ ಮಾಡಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ತುಂಬ ಚೆನ್ನಾಗಿ ಅಭಿನಯಿಸಿದರೆ ಅದು ದ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್. ಆರ್ಟಿಸ್ಟ್ ಇಸ್ ಆಲ್ವೇಸ್ ಡೈರೆಕ್ಟರ್ಸ್ ಡ್ರೀಮ್. ಅವ್ರು ಯಾವ ರೀತಿ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಾರೋ ಅಥವಾ ಮಾಡ್ತಾರೋ ಆ ಥರ ಕಾಣಿಸ್ಕೊಳ್ಳೋದ್ರಲ್ಲಿ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಇಂಡಸ್ಟ್ರಿ ಮಾತ್ರ ಅನ್ಸೆಕ್ಯೂರ್ ಅಂತ ನಿಮ್ಗೆ ಅನ್ಸುತ್ತಾ? ಯಾವ ಫೀಲ್ಡ್ ಆದರೂ ಅನ್ಸೆಕ್ಯೂರೇ ಹೆಣ್ಮಕ್ಳಿಗೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಯು ಆರ್. ನೀವೇನಾಗಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರೋ, ಎಷ್ಟು ಸ್ಟ್ರೈಟ್ ಹೆಡೆಡ್ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಕಡೆನೂ ಅನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅನ್ಸೆಕ್ಯೂರಿಟಿ ಇರುತ್ತೆ. ಸೊ ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಥಿಂಗ್ಸ್ ಅಷ್ಟೇ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಯಾರು ಇಲ್ಲಿ ಕೆಟ್ಟೋರಾಗಲಿ ಅಥವಾ ಒಳ್ಳೆಯವರಾಗಲಿ ಕೆಟ್ಟೋರಾಗಲಿ ಅಥವಾ ದುಷ್ಟರಾಗಲಿ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಇಟ್ ಈಸ್ ಆಲ್ ಮೈಂಡ್ ಸೆಟ್ ಅಷ್ಟೇ. ಸೊ ನೀವು ಹೇಗಿರ್ತೀರೋ ಹಾಗೆ ಅವರು ನಿಮ್ಮ ಎದುರುಗಡೆ ಇರೋರು ಬಿಹೇವ್ ಮಾಡ್ತಾರೆ. ನೀವು ಸರಿಯಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ಟ್ರೈಟಾಗಿ ದಿಸ್ ಈಸ್ ಮೈ ಟೆರಿಟರಿ, ಯು ಆರ್ ನಾಟ್ ಅಲೌಡ್ ಟು ಎಂಟರ್ ಹಿಯರ್ ಅಂದರೆ ಯಾರೂ ಬರಲ್ಲ. ಸಿ ಮೀ ಟು ಅನ್ನೋದು ಇವಾಗ ನಿಮಗೆ ಪಬ್ಲಿಕ್ಕಾಗಿ ಹೊರಗಡೆ ಬಂದಿದೆ. ಆ್ಯಂಡ್ ನಾವು ಜಾಸ್ತಿ ಏನಾಗೋಗಿದೆ ಅಂದರೆ ಈ ದ ನೆಗೆಟಿವ್ ಕಾಮೆಂಟ್ಸ್, ಇದರಿಂದ ಪೀಪಲ್ ಆರ್ ಬಿಕಮಿಂಗ್ ಫೇಮಸ್. ನನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಯಾರೋ ಒಬ್ಬರು ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಒಂದು
ಫುಡ್ ಇವರಿಗೆ ಹೊಡೆದ್ರು ಅಂತ. ಆ್ಯಂಡ್ ಒಂದು ಕಂಪ್ನಿ ಅವ್ರಿಗೆ ಹೊಡೆದ್ರು ಅಂತ ಒಂದು ಲೇಡಿ ಕಂಪ್ಲೇಂಟ್ ಮಾಡಿದ್ರು. ಆ್ಯಂಡ್ ಸಡನ್ಲಿ ದೇ ವಾಸ್ ಸೋ ಮೆನಿ ಫಾಲೋವರ್ಸ್ ಫಾರ್ ಹರ್. ಆ್ಯಂಡ್ ದಿಸ್ ಪರ್ಸನ್ ವಾಸ್ ಇನ್ಸಲ್ಟೆಡ್, ದಟ್ ಒನ್ ವಾಸ್ ಇನ್ಸಲ್ಟೆಡ್. ವಿ ಡೋಂಟ್ ನೋ ದ ಟ್ರೂತ್. ಇಬ್ಬರಲ್ಲಿ ಯಾರ್ದು ಫಾಲ್ಟ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರಿಬ್ಬರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಇವನು ಪರವಾಗಿ ಹೇಳ್ತಾನೆ, ಅವಳು ಪರವಾಗಿ ಹೇಳ್ತಾರೆ. ಸೊ ಅಲ್ಲಿ ಏನು ನಡೆದಿದೆ ಅಂತ ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹೂ ಆರ್ ವಿ ಟು ಜಡ್ಜ್? ನಾವು ಜಡ್ಜ್ ಮಾಡೋದಕ್ಕೆ ಯಾರು? ಸೊ ಇಟ್ ಇಸ್ ಲೈಕ್ ಈ ನೆಗೆಟಿವ್ ಕಾಮೆಂಟ್ಸ್ನೇ ಫಾಲೋ ಮಾಡೋ ತುಂಬ ಜನರು ಹುಟ್ಕೊಂಡಿದ್ದಾರೆ ಇವಾಗ. ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇನ್ನೊಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಟ್ ಇಸ್ ಜಸ್ಟ್ ಪಿಕ್ಕಿಂಗ್ ಅಪ್. ಸೊ ಇದು ಏನಾಗೋಗುತ್ತೆ ಅಂದರೆ, ನೆಗೆಟಿವ್ ಕಾಮೆಂಟ್ ಮಾಡಿದ್ರೆ ಅಥವಾ ನಾವು ಒಂದು ಸ್ವಲ್ಪ ವೈರಲ್ ಆದರೆ ನಮ್ಮ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅಥವಾ ನಮಗೆ ಇದು ಲೈಕ್ಸ್ ಜಾಸ್ತಿ ಬರುತ್ತೆ ಅನ್ನೋದು ಮೋಸ್ಟ್ಲಿ ಈಗಿನ ಯಂಗ್ಸ್ಟರ್ಸ್ಗೆ ಬಂದಿದೆಯಾ, ಅಥವಾ ಐ ಡೋಂಟ್ ನೋ ವೆದರ್ ದೇ ಪರ್ಪಸ್ಲಿ ಡೂಯಿಂಗ್ ಇಟ್ ಅಥವಾ ನಿಜವಾಗ್ಲೂ ನಡೀತಾ ಇದೆಯಾ, ಅದನ್ನು ಕಾಮೆಂಟ್ ಮಾಡೋದಕ್ಕೆ ನಾನು ಯಾರೂ ಅಲ್ಲ. ಸೊ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಯಾವುದು ಲಾಂಗ್ ಟರ್ಮಲ್ಲಿ ಇರಲ್ಲ ಸರ್. ಇಟ್ ಈಸ್ ಓನ್ಲಿ ಯೋರ್ ಟ್ಯಾಲೆಂಟ್, ನಿಮ್ಮ ಸಿನ್ಸಿಯಾರಿಟಿ, ನಿಮ್ಮ ಡಿಸಿಪ್ಲಿನು, ಇದಕ್ಕೆ ನಿಮ್ಮ ಕೆಲಸ ಸಿಗುತ್ತೆ ಹೊರತು ಈ ಯಾವುದೋ ಒಂದು ಇನ್ಸಿಡೆಂಟಿಂದ ನೀವು ಫೇಮ್ ಗೇಮ್ ಆದರೆ ಅಂತ ಯಾರೂ ಅವಕಾಶ ಕೊಡೋಲ್ಲ. ಒಂದು ಸಿಗ್ಬೋದು, ಎರಡು ಸಿಗ್ಬೋದು. ಅದಾದ ನಂತರ ನಿಮ್ಮ ಟ್ಯಾಲೆಂಟ್ ಇದ್ದರೆ ಮಾತ್ರ ಸರ್ವೈವ್ ಆಗ್ತೀರಾ, ಇಲ್ಲ ಅಂದರೆ ಪೆರಿಶ್ ಆಗ್ತೀರಾ ಅಷ್ಟೇ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಇರೋದು. ಒಂದು ಫಿಲಮ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು. ಇವಾಗ ಏನಾಗಿದೆ ಅಂದರೆ, ವಿ ಹ್ಯಾವ್ ಅ ಕ್ಯಾರವ್ಯಾನ್ಸ್. ಆ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಹೋಗ್ತೀವಿ, ಕೆಲಸ ಮಾಡ್ತೀವಿ, ಮತ್ತೆ ನಮ್ಮ ಕ್ಯಾರವ್ಯಾನಲ್ಲಿ ಬಂದು ಒಂದು ಕಕೂನ್ ಥರ ಕೂತ್ಕೊಂಡ್ಬಿಡ್ತೀವಿ. ಮತ್ತೆ ಕೆಲಸ ಇದ್ದಾಗ ಹೋಗ್ತೀವಿ. ಆ ಬಾಂಡಿಂಗ್ ಏನಿಲ್ಲ. ಇಟ್ ಈಸ್ ವೆರಿ ಕಮರ್ಷಿಯಲೈಸ್ಡ್. ನೀವು ಬನ್ನಿ, ಕೆಲಸ ಮಾಡಿ, ನಿಮ್ಮ ದುಡ್ಡು ತೊಗೊಳ್ಳಿ, ಹೋಗ್ತಾರೆ. ಈ ಥರ ಕಮರ್ಷಿಯಲ್ ಇದು ಆಸ್ಪೆಕ್ಟ್ ಬಂದುಬಿಟ್ಟಿದೆ. ಮೊದಲು ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಇತ್ತು. ನಾನು ಓಮ್ ಮಾಡುವಾಗ ಇನ್ನೂ ನಂಗೆ ಜ್ಞಾಪಕ ಇದೆ, ಶಿವಣ್ಣ ಅವರು ಒಂದು 7-8 ಚೇರ್ ಇಟ್ಟಿದ್ರು. ಬಟ್ ನಾವು ಆರ್ಟಿಸ್ಟ್ಗಳು ತುಂಬ ಜನ ಇದ್ವಿ. ಏನು ಮಾಡಿದ್ರು ಗೊತ್ತಾ, ಅವ್ರು ಬಂದುಬಿಟ್ಟು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಆವಾಗ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಅವ್ರ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಸರ್ಕಲ್ ಮಾಡ್ಕೊಂಡು ಕೂತ್ಕೊಂಡು ಊಟ ಮಾಡಿದ್ವಿ. ಎಷ್ಟು ಖುಷಿ ಆಯಿತು. ಈ ಥರದ್ದು ಎಲ್ಲಿ ಕಾಣಕ್ಕೆ ಸಿಗುತ್ತೆ? ಈಗ ನಮ್ಮ ಕ್ಯಾರವ್ಯಾನ್ಸ್ ಇರುತ್ತೆ, ಅದ್ರಲ್ಲಿ ಕೂತ್ಕೊಳ್ತೀವಿ, ಊಟ ಕ್ಯಾರಿಯರ್ ಬರುತ್ತೆ, ನಮ್ಮ ಅಸಿಸ್ಟೆಂಟ್ಗಳು ನಮ್ಗೆ ಬಡಿಸ್ತಾರೆ, ಹೋಗ್ತಾರೆ, ಬರ್ತಾರೆ, ಅಲ್ಲೇ ಇರ್ತೀವಿ. ಶಾರ್ಟ್ ಇದ್ದರೆ ಕರೀತಾರೆ, ಹೋಗ್ತೀವಿ ಸೆಟ್ ಒಳಗಡೆ, ಪುನಃ ವಾಪಸ್ ಬಂದು ನಮ್ಮ ಕ್ಯಾರವ್ಯಾನಲ್ಲಿ ಕೂತಿರ್ತೀವಿ. ಅಲ್ಲೆಲ್ಲೂ ಆ ಇಂಟ್ರ್ಯಾಕ್ಷನ್ ಆಗಿರ್ಬೋದು, ಆ ಪ್ರೀತಿ ವಿಶ್ವಾಸ, ಅದು ಯಾವುದೂ ಇವಾಗ ಅಂದರೆ ಇದೆ, ಇಲ್ಲ ಅಂತಲ್ಲ, ಬಟ್ ಆ ಮಟ್ಟಕ್ಕಿಲ್ಲ ಅಂತ ನಾನು ಹೇಳ್ತಾ ಇರೋದು. ಐ ಥಿಂಕ್ ಇವಾಗ ಬರ್ತಾರೋ ಹುಡುಗಿರಿಗೆ ಏನಾಗ್ತಾ ಇದೆ ಅಂದರೆ, ಇನ್ಸ್ಟೆಂಟ್ ಫೇಮ್ ಸಿಗ್ತಾ ಇದೆ. ಅವರು ಅದನ್ನೇ ಒಂದು ಇದ್ರ ಥರ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆದ ತಕ್ಷಣ ತಲೆನೇ ನಿಲ್ತಾ ಇಲ್ಲ. ದೇ ಥಿಂಕ್ ದೇ ಆರ್ ಗ್ರೇಟ್. ನಂಗೆ ಅರ್ಥನೇ ಆಗ್ತಾಯಿಲ್ಲ. ಯು ಹ್ಯಾವ್ ಟು ಸರ್ವೈವ್ ದ ಇಂಡಸ್ಟ್ರಿ. ಒಂದು ಸೀರಿಯಲಲ್ಲಿ ಯಾವತ್ತೂ ಮುಗ್ದೋಗಲ್ಲ. ಯು ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ಸೊ ದಯವಿಟ್ಟು ನಿಮ್ಮ ಸ್ಟಾರ್ಸು, ಆರ್ಟಿಸ್ಟ್ಗಳ ಜೊತೆ ಒಳ್ಳೆ ಕನೆಕ್ಷನ್ ಇಟ್ಕೊಳ್ಳಿ. ಅವ್ರ ಹತ್ರ ಕಲಿಯುವಂಥದ್ದು ಬೇಕಾದಷ್ಟಿದೆ. ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು. ಐ ಥಿಂಕ್ ಐ ಆಮ್ ಫ್ರೆಂಡ್ಲಿ ವಿತ್ ಆಲ್ಮೋಸ್ಟ್ ಆಲ್ ದ ಯಂಗ್ಸ್ಟರ್ಸ್. ಸೊ ನಾನು ಹೇಳೋದಷ್ಟೇ, ನೀವು ಸುಮ್ಮನೆ ಎಲ್ಲೋ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದು ಅಥವಾ ಗಾಸಿಪ್ ಮಾಡೋ ಬದಲು ನಿಮ್ಮ ಸೀನಿಯರ್ಸು ಆ್ಯಕ್ಟ್ ಮಾಡುವಾಗ ಬಂದು ಅವ್ರ ಮುಂದೆ ಕೂತ್ಕೊಂಡು ಅವ್ರ ಹತ್ರ ಕಲಿಯುವಂಥದ್ದು ಬೇಕಾದಷ್ಟಿರುತ್ತೆ. ಎವ್ರಿ ಡೇ ಇಸ್ ಅ ಲರ್ನಿಂಗ್. ಸೊ ನೀವು ಈ ಚಿತ್ರರಂಗದಲ್ಲಿ ಮುಂದೆ ಬರಬೇಕು, ಬೆಳಿಬೇಕು ಅಂದರೆ ದಯವಿಟ್ಟು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಸೀರಿಯಲ್ ಮುಗಿದ ತಕ್ಷಣ ಹೋಗ್ತಾ ಇರ್ಬೋದು. ಐ ಥಿಂಕ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇಲ್ಲ, ಬಟ್ ಐ ಹ್ಯಾವ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ಸ್ ಅಂತ ನಾನು ಐ ಡೋಂಟ್ ಥಿಂಕ್ ಸೊ ಐ ಶೇರ್ ಎನಿ ಆಫ್ ಮೈ ಪರ್ಸ್ನಲ್ ಥಿಂಗ್ಸ್ ವಿತ್ ಎನಿಬಡಿ. ಬೆಸ್ಟ್ ಫ್ರೆಂಡ್ಸ್ ಅಂತ ಏನಿಲ್ಲ, ಫ್ರೆಂಡ್ಸ್ ಇದ್ದಾರೆ. ಆಲ್ ಮೈ ಕೋಸ್ಟಾರ್. ನಾನು ಕೆಲವು ಸೀರಿಯಲ್ಗಳು, ಇವಾಗ ಚುಕ್ಕಿ ಅನ್ನೋ ಸೀರಿಯಲ್ ಮಾಡಿ ನಾನು ಒಂದು 5 ವರ್ಷ ಆಗಿರ್ಬೋದು. ಬಟ್ ಇವತ್ತಿಗೂ ನಾವೆಲ್ಲರೂ ತಿಂಗಳಲ್ಲಿ ಒಂದು ದಿನ ಯಾರ್ದಾರೋ ಒಬ್ಬರು ಮನೇಲಿ ಭೇಟಿ ಮಾಡ್ತೀವಿ, ಊಟ ಮಾಡ್ತೀವಿ, ನಗ್ತೀವಿ, ಗಾಸಿಪ್ ಮಾಡ್ತೀವಿ, ಜಗಳ ಆಡ್ತೀವಿ. ಸೊ ಇಟ್ ಇಸ್ ಲೈಕ್ ದ್ಯಾಟ್. ಅದೊಂದು. ಮತ್ತು ದೀಪಿಕಾ ದಾಸು, ಕರಿಷ್ಮಾ, ಮತ್ತು ಬೇರೆ ಸುಮಾರು ಜನ ಆರ್ಟಿಸ್ಟ್ಗಳು ನನ್ನ ಜೊತೆ ಕೆಲಸ, ಸಪ್ನಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸುಮಾರು ಜನ ಆರ್ಟಿಸ್ಟ್ಗಳು ನನ್ನ ಜೊತೆ ಕೆಲಸ ಮಾಡಿದವರು, ಕವಿತಾ, ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲರೂ ಇವಾಗಲೂ ಸಿಗ್ತೀವಿ. ಅಂದರೆ ಸೀರಿಯಲ್ಗಳಲ್ಲಿ ಸಿಗ್ತೀವಿ, ಅಥವಾ ನಾನು ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಅವರು ಅಷ್ಟೇ ಅಲ್ಲಿ ಇಲ್ಲಿ ಫಂಕ್ಷನ್ಗಳಲ್ಲಿ ಸಿಕ್ಕಿದಾಗ ಮಾತಾಡೋದಾಗಲಿ, ಖುಷಿಯಾಗಿರೋದಾಗಲಿ ಇರ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ
ನಿಮ್ಮ ಆರೈಕೆ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ. ಸದಾ ಈ ಥರನೇ ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳು ಬರಲಿ, ಕೆಲಸ ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.